आज का मेरा सब्जेक्ट है ಈಗ ಇವತ್ತಿನ ಟಾಪಿಕ್ ಇದೆ जितना दोगे प्रभु को उतना पाओगे तुम। ಈಗ ನೀವು ಎಷ್ಟು ದೇವರಿಗೆ ಕೊಡ್ತೀರಾ ಅಷ್ಟು ನಿಮಗೆ ವಾಪಸ್ ಅದಕ್ಕಿಂತ ಸಾವಿರಾರು ಪಟ್ಟು ವಾಪಸ್ ನಿಮಗೆ ಸಿಕ್ಕತ್ತೆ। हम देना ही नहीं चाहते प्रभु को, बस लेना चाहते ಈಗ प्रभु ನಾವು से। ದೇವರಿಗೆ ಏನು ಕೊಡಕ್ಕೆ ಇಷ್ಟ ಪಡೋದಿಲ್ಲ, ಬರೀ ನಾವು ತಗೊಳ್ಳಕ್ಕೆ ಇಷ್ಟ ಪಡ್ತಾ ಇದೀವಿ। Amen. ಆಮೆನ್। This is very bad. ಇದೆಲ್ಲ ಇದು ಸರಿ ಇಲ್ಲ। Hallelujah. ಹಾಲೆಲೂಯಾ। हम लोग दुआओं में अपनी फैमिली की सलामती मांगते रहते हैं। ಈಗ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬಕ್ಕೆ ನೀವು ಚೆನ್ನಾಗಿ ಅಂತ ಕೇಳೋರಾಗಿದ್ದೀವಿ। हम लोग नौकरी मांगते रहते हैं अपने बच्चों के लिए, अपने परिवारजनों ಈಗ के लिए। ಕೆಲಸ ಕಾರ್ಯ ನಮ್ಮ ಮಕ್ಕಳಿಗಾಗಿ ಕೆಲಸ ಕಾರ್ಯ ಮತ್ತೆ ಎಲ್ಲ ಏನೇನು ಬರೀ ಕೇಳೋರಾಗಿದ್ದೀವಿ। हालेलुया। ಹಾಲೆಲೂಯಾ। हम लोग मांगते ही रहते हैं, ಈಗ ನಾವು ಬರೀ जबकि हम लोग ब्लेस्ड हैं, आशीषित हैं। ಈಗ ನಾವು ಬರೀ ಕೇಳೋರಾಗಿದ್ದೀವಿ, ಬಟ್ ನಾವು ಏನಾಗಿದ್ದೀವಿ? पता है ಆಗಿದ್ದೀವಿ। शैतान ने हमको हमारे हाथ में सोने का कटोरा पकड़ा दिया है। ಈಗ शैतान ने ಈಗ हमारे हाथों में सोने का कटोरा पकड़ा दिया है। ಈಗ ಇವರು ಹೇಳ್ತಾ ಇದ್ದಾರೆ, ಸೈತಾನ್ ನಮ್ಮ ಕೈಯಲ್ಲಿ ಏನ್ ಕೊಟ್ಟಿದ್ದಾನೆ? ಗೋಲ್ಡ್ ಇಂದು ಬಟ್ಲು ಕೊಟ್ಟಿದ್ದಾರೆ, ಚಿನ್ನದ ಬಟ್ಲು बस ಕೊಟ್ಟಿದ್ದಾರೆ। बैठ के बेटा एक कालीन पर बैठ जा, कुर्सी पे बैठ जा, हाथ उठा के खड़े होके मांगते रहे घुटनों में ಈಗ होके ಸೈತಾನ್ मांगते ಏನೇನಾಗಿದ್ದಾನೆ? ಬರೀ ಕೇಳ್ತಾ ಇರು रहे। और उसने हमारी नियत पर पट्टी बांध रखा है, वो भी काले रंग की। ಈಗ ನಮ್ ಕಣ್ಣಿಗೆಲ್ಲ ಕಪ್ಪಿಂದು ಬಟ್ಟೆ ಹಾಕೊಂಡಿಟ್ಟಿದ್ದಾನೆ। कि तू बस प्रभु से मांगते रहे, देना मत। ಈಗ ನೀನು ಬರೀ ಕೇಳ್ತಾ ಇರು उदाहरण, ದೇವರ एक भिखारी है, ಈಗ ಒಬ್ರು ಭಿಕ್ಷುಕ वो मेरे ಇದೆ। आया, इनके आया, आपके आया, उसके आया, ಈಗ ಎಲ್ಲಾ सब ಕಡೆ किसके आया। ಇವ್ರ ಮನೆಗೆ ಬಂದ, ನಮ್ಮ वो ಮನೆಗೆ क्या ಬಂದ, करता ನಿಮ್ಮ है? ಮನೆಗೆ। सबसे बटोरता ही रहता ಈಗ है। ಎಲ್ಲಾ ಕಡೆ ತಗೊಂತಾನೆ ಇರ್ತಾನೆ। उस बटोरने के बावजूद भी वो वही का वही रोज प्रतिदिन भीख मांगता है, उससे वो उन्नति नहीं होती। जो पैसा उसको मिलता है उसमें वो करता है। ಈಗ ಅವನಿಗೆ ದಿವಸ ಬೇಡ್ತಾನೆ, ಆದ್ರೂ ಅಲ್ಲಿ ಅವನಿಗೆ ಇದು ಇಲ್ಲ, ಪ್ರತಿಫಲ ಇಲ್ಲ। हालेलुया। ಹಾಲೆಲೂಯಾ। हम प्रभु के बच्चे हैं, ಈಗ ನಾವು ದೇವರ ಮಕ್ಕಳಾಗಿದ್ದೀವಿ। मांगना हमारा काम है। ದೇವರು ನಮ್ಗೆ ಪರವಾಗಿಲ್ಲ ಹೇಳಿದರೆ पर जब ಬೇಡ, एक समय हो जाता है, ಬಟ್ ಒಂದು ಟೈಮ್ ಆದ್ಮೇಲೆ हालेलुया, ಹಾಲೆಲೂಯಾ, जब एक समय हो जाता है ಒಂದ್ ಟೈಮ್ ಆದಾಗ तो पिता और माता भी ये सोचते हैं कि अब हमारा बच्चा कदम से कदम और कंधे से कंधा मिला के ಈಗ चलेगा। ಒಂದ್ ಟೈಮ್ ಆದಾಗ ತಂದೆ ತಾಯಿ ಏನ್ ಅನ್ಕೊಂತಾರೆ? और वो समय तब आता है, ನಮ್ಮ ಮಕ್ಕಳು ನಮ್ ಜೊತೆಯಲ್ಲಿ ನಮ್ಗೆ ಕೆಲಸ ಮಾಡಿ ಅವ್ರು ಕೊಡ್ಲಿ ಅಂತ। और वो समय तब आता है जब वो पढ़ लिख करके अपने पैरों पे खड़ा हो जाता है, नौकरी के काबिल हो जाता है। ಈಗ ಮಗ ಓದಿ ಬರ್ದಿ ಎಲ್ಲ ಆದ್ಮೇಲೆ ಅವನು ನಮ್ಗೆ ಕೊಡೋರ್ ಆಗ್ಬೇಕು। आज की डेट में ಇವತ್ತಿನ ಡೇಟ್ ಅಲ್ಲಿ पैरों पे खड़े हो गए हैं हम, ಈಗ अब चर्च जाने लग गए, ಈಗ नौकरी ನಾವು करने लग गए, सब कुछ करने लग गए। ಚರ್ಚ್ಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ। लेकिन हम उन लोगों को देंगे, ಈಗ ನಾವು ಅವ್ರಿಗೆ ಕೊಡ್ತೀವಿ, डॉक्टर्स को देंगे, ಈಗ ಡಾಕ್ಟರ್ಗೆ ಕೊಡ್ತೀವಿ, वकील को देंगे, ಅಡ್ವೊಕೇಟ್ಗೆ ಕೊಡ್ತೀವಿ, सब्जी वाले को देंगे पैसा। ತರಕಾರಿ ಮಾರೋನ್ಗೂ ಕೊಡ್ತೀವಿ। हालेलुया। ಹಾಲೆಲೂಯಾ। कोई भी सामान हम खरीदते ಈಗ हैं, ನಾವು ಏನ್ ಸಾಮಾನ್ उनको ತಗೊಂಡ್ರು हम देंगे, ನಾವು ಕೊಡ್ಲೇಬೇಕಾಗತ್ತೆ, ಕೊಡ್ತೀವಿ। लेकिन प्रभु को नहीं देंगे, ಅದು ದೇವರ ನಾಮಕ್ಕೆ ನಾವು ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ। देना ही नहीं चाहिए। ಈಗ ನಾವು ಕೊಡಕ್ಕೆ ಇಷ್ಟಪಡ್ತಾನೆ ಇಲ್ಲ। वहाँ पर अगर डॉक्टर ने 500 रुपए बोला है तो हम 500 रुपए ही देंगे। ಈಗ ಡಾಕ್ಟರ್ಗೆ ನಮ್ಗೆ 500 ರೂಪಾಯಿ ಕೇಳಿದ್ರೆ ನಾವು 500 ರೂಪಾಯಿನೇ ಕೊಡೋರಾಗಿದ್ದೀವಿ। हालेलुया। ಹಾಲೆಲೂಯಾ। लेकिन हम प्रभु को नहीं देंगे, ಅದು ನಾವು देवर नामಕ್ಕೆ ನಾವು ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ। इसलिए वचन कहता है अपने सारे दशवांश को प्रभु के भंडार ಈಗ में ವಚನ दे। ಏನ್ ಹೇಳುತ್ತೆ? ನಿಮ್ದು ಏನೇನಿದೆ ದಶಮಾಂಶ ಆಗ್ಲಿ ಎಲ್ಲಾ हम देना नहीं चाहते। ತಗೊಂಡ್ ಬನ್ನಿ, ನಾವು ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ। आज इन्होंने मेरे को बताया पास्टर तांगैया 4 साल पहले गरीब कैसे गरीब थे और आज की डेट में वो कितने गरीबों को खिलाते पिलाते हैं।
ಈಗ ಇವತ್ತು ಇವರು ಹೇಳಿದ್ರು ಒಬ್ರು ಪಾಸ್ಟರು ತುಂಬಾ ಬಡವರಾಗಿದ್ರು, ಅದು ಈಗ ಎಲ್ಲಾ आप ही के कर्नाटका के हैं। आज की डेट में उनका बहुत बड़ा चर्च है। ಈಗ ಈಗ ಅವರು ತುಂಬಾ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಚರ್ಚ್ ಇದೆ। मजा आ गया उनका देख करके, उनके कई ब्रांचेस 4 साल में प्रभु ने दिया उनको। क्यों? क्योंकि उसने अपनी कमाई का 10वां अंश दिया ಈಗ ईमानदारी के साथ। ಈಗ ಯಾಕಂದ್ರೆ ಅವರ ದಶಾಂಶ ಅವರು ಕರೆಕ್ಟ್ ಆಗಿ ಕೊಟ್ಟಿದ್ದಕ್ಕಾಗಿ ಇವತ್ತು ಅವರು ಚರ್ಚ್ ದೊಡ್ಡ ಚರ್ಚ್ ಇದೆ। दूसरे के वचन में प्रभु जी कहते हैं, ಈಗ ವಚನದಲ್ಲಿ ದೇವರು ಹೇಳೋರಾಗಿದ್ದಾರೆ, देखे देखो मैं क्या ही न्याय परमेश्वर हूँ, ಈಗ ದೇವರು ಹೇಳೋರಾಗಿದೆ ನೀನು ಕೊಟ್ಟು ನೋಡು, मुझे ನಾನೇ परख के देखो। प्रभु खुद कह रहे हैं कि मुझे देवर- परख करके देखो। ದೇವರು ಏನು ಹೇಳೋರಾಗಿದ್ದಾರೆ, ನನಗೆ ನೀನು ಟೆಸ್ಟ್ ಮಾಡು, हम ನನಗೆ ನೀನು ಪರೀಕ್ಷೆ ಮಾಡು। हालेलुया, हालेलुया। हम अपना 10वां अंश ठीक है ना? दान देना नहीं चाहते। ಈಗ 1 ನಾವು रुपए 2 रुपए 5 रुपए 10 रुपए जो हमारी नियत है वही हम करते ये हैं, नाम लेकिन है जो ना, सही रीति से देना चाहिए वो नहीं ये देते। नाम तब प्रभु का हम अधिकार हक को मारते ये हैं, नाम- इसलिए बच्चे हमारे पति हमारे पत्नी हमारे हक को मारते हैं, वो हमारी सुनते नहीं है, वो ये हमारी आदर नहीं करते, जाते कहीं बताते कहीं आदर ही नहीं ಈಗ है। ಈಗ ನಾವು ದೇವರಿಂದ ತಗೊಂತಾ ಇದೀವಿ, ಅದಕ್ಕೆ ನಮ್ಮ ಮಕ್ಕಳಾಗ್ಲಿ ನಮ್ಮ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ನಮ್ಮ ಮಾತು ಕೇಳೋದಿಲ್ಲ, ಅವ್ರಿಗೆ ನಾವು ದೇವರಿಗೆ ಕರೆಕ್ಟ್ ಆಗಿ ಕೊಡೋದಿಲ್ಲ, ಅದಕ್ಕಾಗಿ ನಮ್ಗೆ ಬ್ಲೆಸ್ಸಿಂಗ್ ಸರಿಯಾಗಿ ಸಿಗ್ತಾ ಇಲ್ಲ। परमेश्वर से आदर चाहते हैं, ಈಗ परमेश्वर परमेश्वर से आशीष चाहते हैं, ದೇವರು ನಮ್ಗೆ उस काबिल तो बन जाओ, ಈಗ ನೀವು ಆತರ ನೀವು ಆಗಿ, बनना ही नहीं चाहिए। ಈಗ ನಾವೆಲ್ಲ ಅದು ಆಗಾಗ್ಗೆ बस ಇಷ್ಟಪಡ್ತಾ ಇಲ್ಲ। वो कटोरा दे दिया है, बैठ के मांगते रहो। ಈಗ ಒಂದು ಬಟ್ಲು ನಮ್ಮ ಕೈಯಲ್ಲೇ ಇದೆ, ಆ ಬಟ್ಲಿ ತಗೊಂಡು मसीह में मेरे भाई मेरे बहनों, ಈಗ ಬರೀ ಕೇಳೋರಾಗಿದ್ವಿ, ಈಗ वचन खुद कह रहा है ವಚನ ಹೇಳಂತೆ कि मैं तेरे मांगने से पहले ही मैं जानता हूँ कि तू क्या मांगने वाला ವಚನ है। ಹೇಳ್ತಾ ಇದೆ, ನೀನು वो इतना ಕೇಳಕ್ಕಿಂತ सामर्थ्य ಮುಂಚೆ ನನಗೆ परमेश्वर ಗೊತ್ತು है। ನೀನು ಏನ್ ಕೇಳೋರಾಗಿದ್ದೀರಾ ಅಂತ। वो इतना सामर्थ्य परमेश्वर ಈಗ है, ದೇವ್ರನ್ನ ಎಲ್ಲಾ ಕೊಡಕ್ಕೆ तो ಶಕ್ತನಾಗಿದ್ದಾನೆ। उससे मांग करके शर्मिंदा क्या क्यों कर रहे हो ಈಗ ನೀವು प्रभु? ಬರೀ ಕೇಳಿ 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 ಯಾಕೆ ಇದು ಮಾಡ್ತಾ ಇದ್ದೀರಾ? अभी पता है, अभी पता चला ಈಗ ಗೊತ್ತಾಯ್ತು, एक गरीब पिता है। ಒಬ್ರು ತುಂಬಾ ಬಡವರು ಅಪ್ಪ ಇದ್ರು। हालेलुया। ಹಾಲೆಲೂಯಾ। वो अपने बच्चे को एक खिलौना खरीद के नहीं दे पा रहा है, ಈಗ ಒಂದ್ ಮಗುಗೆ ಒಂದು खिलौना खरीद के नहीं ಈಗ दे ಒಂದು पा रहा ಒಂದು ಟಾಯ್ ಕೊಡಕ್ಕೆ ಇಷ್ಟ है, और वो मांग रहा है। ಈಗ ಆ ಮಗು ಆ ಟಾಯ್ ಕೇಳ್ತಾ ಇದ್ದಾನೆ। और वो मांग ಆ रहा है। ಮಗು ಕೇಳ್ತಾ ಇದೆ ಆ ಟಾಯ್। समझदार बच्चा है वो नहीं मांगेगा, ಈಗ ಆ ಮಗು ಏನು क्यों? ಅದು ಯಾಕಂದ್ರೆ ಬೆಲೆ क्योंकि ಉಳ್ಳದು। उसका पापा खरीद नहीं सकता, परचेस नहीं कर सकता, दिला नहीं सकता उसको। ಅವನಿಗೆ ಆ ಮಗುಗೆ ಗೊತ್ತು ಅದು ತುಂಬಾ ಬೆಲೆ ಉಳ್ಳದು ಜಾಸ್ತಿ, ಅದಕ್ಕೆ ಅವರ ಅಪ್ಪಗೆ ಅದ್ ತಗೊಳ್ಳಿಕ್ಕೆ ಆಗಲ್ಲ ಅಂತ ಗೊತ್ತು ಅವನಿಗೆ। हालेलुया। ಹಾಲೆಲೂಯಾ। ಹಾಲೆಲೂಯಾ। हम लोग सिर्फ प्रभु से मांगते रहते ಈಗ हैं। ನಾವು ದೇವರಿಂದ ಬರೀ ಕೇಳೋರಾಗಿದ್ದೀವಿ। शैतान ने हमारे हाथ में सोने का कटोरा इसलिए दिया कि तू बस मांगते रहे। ಈಗ ಸೈತಾನ್ ನಮ್ಮ ಕೈಯಲ್ಲಿ आयुब ने कुछ नहीं मांगा ಈಗ था ಆ परमेश्वर से। ಬಟ್ಲು ಚಿನ್ನದ ಬಟ್ಲು ಏನಕ್ಕೆ ಕೊಟ್ಟಿರೋದು? जब ಕೇಳ್ತಾ उसकी ಇರು, परीक्षा ಕೇಳ್ತಾ ಇರು। परमेश्वर ಆಯೋಬ್, ने ಯೋಬ ಏನು ಬರೀ ದೇವರಿಂದ ಏನು ಕೇಳಿಲ್ಲ। जब परमेश्वर ने उसकी आयु शैतान के द्वारा लिया, ಈಗ ದೇವರು ಲೆಕ್ಕ ತಗೊಳ್ಳುವಾಗ जो परमेश्वर का भक्त था, खरा बंदा था, ಈಗ ಯೋಬ ಅಂದ್ರೆ ದೇವರ ನಾಮಕ್ಕೆ ತುಂಬಾ ಭಕ್ತಿ ಉಳ್ಳ ಮನುಷ್ಯ ಆಗಿದ್ದ। हालेलुया। ಹಾಲೆಲೂಯಾ। उसने क्या किया? ಅವನೇನ್ ಮಾಡಿದ್ದು? उसकी बीवी बच्चे लोग चले गए, उसको कोढ़ हो गया, उसकी इतनी बीमारी खड़ी हो ಅವನಿಗೆ गई, ಮೈ ತುಂಬಾ ಅವನಿಗೆ ಇಷ್ಟು ದಪ್ಪ ದಪ್ಪ ಆಗ್ಬಿಟ್ಟು, ಆಮೇಲೆ ಮೈ ತುಂಬಾ ಅವನಿಗೆ वो दृढ़ बना रहा, ತುಂಬಾ ಕಷ್ಟಗಳು ಬಂತು, ತುಂಬಾ ಕಷ್ಟ ಕಾಯಿಲೆ वो जस से ಬಂತು। मस्त नहीं हुआ, हर तकलीफ दुख को झेला। ಈಗ ಬರೀ ಅವನು ಕಷ್ಟ ಕಾಯಿಲೆ ಹೆಂಡತಿಯಿಂದ ಮಾತು ಎಲ್ಲ ಕೇಳ್ಕೊಂಡು ಅವನು ಹಂಗೆ ಇದ್ದ। यहाँ तक कि उसकी बीवी बच्चों ने उसको छोड़ दिया, प्रॉपर्टी चली गई। ಈಗ ಅವನ ಮನೆ ಹೋಯ್ತು, ಎಲ್ಲಾನು ಹೋಯ್ತು, उसने नहीं मांगा। शैतान की इतनी औकात नहीं रही कि उसके हाथ में सोने का कटोरा, भीख का कटोरा पकड़ा ಈಗ दे। ಸೈತಾನ್
ಸೈತಾನ್ ಅವನ ಕೈಯಲ್ಲಿ ಆ ಬಟ್ಲು ಕೊಟ್ಟಿಲ್ಲ, ಆ ಚಿನ್ನದ ಬಟ್ಲು ಕೊಟ್ಟಿಲ್ಲ. ಅವನು ಏನು ಕೇಳಿಲ್ಲ, ಯೋಬ ಏನು ಕೇಳಿಲ್ಲ. वो हार गया। आयुब ने प्रार्थना के जरिए उसको हरा दिया। ಈಗ ಯೋಬ ಏನ್ ಮಾಡಿದ್ದ, ಪ್ರಾರ್ಥನೆ ಮಾಡಿ 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 ಆ ಸೈತಾನ್ಗೆ ಅವನು ಮುರಿದಾಗ್ಬಿಟ್ಟ. तो भी उससे हार नहीं मारा शैतान ने। ಆದ್ರೂ ಸೈತಾನ್ ಬಿಟ್ಟಿಲ್ಲ. माय डियर ब्रदर्स सिस्टर्स, ಈಗ ನಮ್ಮ ಅಣ್ಣ ಮಂದಿರ ಅಕ್ಕ ತಂಗಿ पता है शैतान को फिर खुजली हुई। ಆಮೇಲೆ ಮತ್ತೆ ಸೈತಾನ್ ಮತ್ತೆ ಎದ್ದಿದ್ದಾನೆ। मैं कैसे क्या करूं, परमेश्वर इसको आशीष दे दी, मैं इस आशीष से कैसे रोकूं? ಈಗ सब ನಾನು ಏನ್ चीज तो मैंने ಮಾಡ್ಬೇಕು, ले लिया। ಈಗ ನಾನು ಏನ್ ಮಾಡ್ಬೇಕು, ಯಾವ ತರ ಇವರೆಲ್ಲ ನಾನು ಯಾವ ರೀತಿ ಇದೆ ಎಲ್ಲ ಆಶೀಷ ಕೊಟ್ಟಿದ್ದ ಆಶೀಷ ಎಲ್ಲ Hallelujah. ನಾನು ನಿಲ್ಸ್ಬೇಕು ಅಂತ ಅವನ Hallelujah. ಹಾಲೆಲೂಯಾ। तो क्या हुआ? ಈಗ ಏನಾಯ್ತು, 21 दिन तक की आशीष रोका रहा, एक बात उसके आगे वो 21 से 22 नहीं हो पाया। ಈಗ 21 ದಿವಸ ಆಶೀಷ ಎಲ್ಲ इसीलिए मसीह लोग कहते हैं कि शैतान हारा हुआ है। ಈಗ ಏನ್ ಗೊತ್ತಾ, हराने वाला आयुब है, ಸೋತ್ ಆಗಿದೆ। हम हराने वाले नहीं हैं। ಈಗ ನಾವು शैतान को हम हरा ही नहीं सकते, क्योंकि हम लोग दुआ प्रार्थना ही ईमानदारी से करते ही नहीं है। सिर्फ भीख मांगते रहते, पूछते भीख नहीं मांगा, वो सिर्फ धन्यवाद देता रहा। अपनी प्रार्थनाओं में प्रभु को विजय किया, और प्रभु ने उसको ऐसा विजय किया कि एक का डबल प्रभु परमेश्वर, एक का डबल देने वाला परमेश्वर, उसने एक का डबल ब्लेसिंग्स दे करके उसको ब्लेस कर दिया। ಈಗ ನಾವು ನಮ್ಮಿಂದ ಸೈತಾನ್ಗೆ ಸೋಲ್ಸಕ್ಕೆ ಸ್ವಲ್ಪ ಕಷ್ಟ ಇದೆ. ಯೋಬ ಏನ್ ಮಾಡ್ತಾ, ಬರೀ ಪ್ರಾರ್ಥನೆಯಿಂದ ಬರೀ ಸ್ತುತಿಯಿಂದ ಅದನ್ನ ಮಾತ್ರ ಮಾಡ್ತಾನೆ ಇದ್ದ, ಅದಕ್ಕಾಗಿ ಸೈತಾನ್ಗೆ ಸೋಲು ಬಂತು. ಈಗ ನಮ್ಮಿಂದ ನಾವೇನ್ ಮಾಡ್ಬೇಕಾಗಿದೆ, ಪ್ರಾರ್ಥನೆ ಮತ್ತೆ ಸ್ತುತಿ ಮಾಡೋರಾಗಿದೆ। हालेलुया। ಹಾಲೆಲೂಯಾ। हम लोग पैसा कहाँ खर्च करते हैं? ಈಗ ನಾವು ಎಲ್ಲೆಲ್ಲ डॉक्टरों में, ಮಾಡ್ತೀವಿ, ಡಾಕ್ಟರ್ ಖರ್ಚು घूमने फिरने में, ಎಲ್ಲಾದ್ರೂ ಓಡಾಡಕ್ಕೆ, ग्रोसरी का सामान खरीदने ಈಗ में, ಸಾಮಾನ್ ತಗೊಳ್ಳಿಕ್ಕೆ, लग्जरी सामान खरीदने में, ಈಗ ಸಾಮಾನ್ ಬೇರೆ ಬೇರೆ ಸಾಮಾನ್ ತಗೊಳ್ಳಿಕ್ಕೆ, पार्टी सेलिब्रेट करते हैं हम लोग लाखों में, ಈಗ ಪಾರ್ಟಿ ಕೆಲವು ಜನ ಪಾರ್ಟಿ ತುಂಬಾ ಇದು ಮಾಡ್ತಾರೆ, लेकिन प्रभु को नहीं देते। ಈಗ ದೇವರಿಗೆ ನಾವು ಕೊಡೋದಿಲ್ಲ। हम मसीह लोग तो सच्चे पक्के वाले चोर हैं। ಈಗ ಇವ್ರೇನ್ ಹೇಳ್ತಾ ಇದ್ದಾರೆ, ನಾವು ಎಲ್ಲಾ ಜನ ತುಂಬಾ हम लोग अपने 10वां अंश की चोरी करते हैं। ಈಗ ನಾವು ಆ ದಶಾಂಶ ನಾವು ಕಳ್ತನ हम ಮಾಡೋರಾಗಿದ್ದೀವಿ। लोग प्रभु की महिमा करने में कंजूसी और चोरी करते ಈಗ हैं। ನಾವು ದೇವರ ಮಹಿಮೆ ಮತ್ತೆ ದೇವರಿಗೆ ಮಹಿಮೆ ಮಾಡಕ್ಕೆ ಕೂಡ ನಾವು हम ಕಂಜೂಸಿ लोग ಮಾಡ್ತೀವಿ। प्रभु के भवन न जाकर के प्रभु की महिमा चोरी करते हैं। ಈಗ ನಾವು ದೇವರ ಮನೆಗೆ ಹೋಗದೆ ನಾವು ದೇವರ ಮಹಿಮೆ ಎಲ್ಲ हम लोग आराधना चोरी करते हैं। ನಾವು ಆರಾಧನಾ ಕಳ್ತನ हम लोग ಮಾಡೋರಾಗಿದ್ದೀವಿ। बाइबल रीडिंग चोरी करते ಈಗ हैं। ನಾವು ಬೈಬಲ್ ರೀಡಿಂಗು ನಾವು ಕೂಡ ನಾವು ಏನ್ ಮಾಡಿದ್ವಿ, ಕಳ್ತನ ಮಾಡೋರಾಗಿದ್ದೀವಿ। हम लोग एक दूसरे का दिल दुखाने में मास्टर हैं, एक गिराने नाव में मास्टर उब्र के- हैं, उब्र और के- उम्मीद करते कि प्रभु हमको आशीष देगा। एक उब्र जरा के- सोचेंगे तो हमारे घर में जो चीजें की प्रभु की ओर से है कि शैतान की ओर से है, अच्छा कमा रहे हो ना, इसलिए तुम्हारे पास वो कमाई का वो हैगा, लेकिन ब्लेसिंग्स कहाँ है? ಈಗ ನೀವೇ ಆಲೋಚನೆ ಮಾಡಿ ನೋಡ್ಬೇಕು, ನಾವು ಏನೇನ್ ಕದಿಯವರಾಗಿದ್ದೀವಿ। ಈಗ ಮನೆಯಲ್ಲಿ ತುಂಬಾನು ನಮ್ಗೆ ಎಲ್ಲ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ, ಬಟ್ ನಾವೇನ್ ಮಾಡೋರಾಗಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ ಅಂತ ಹೇಳೋರಾಗಿದ್ದಾರೆ। आमेन, ಆಮೆನ್, हालेलुया। ಹಾಲೆಲೂಯಾ। हम प्रभु अपने वचन में कहते हैं कि अपने 10वां अंश भंडार में लिया। ಈಗ ದೇವರೇನು ಹೇಳೋರಾಗಿದ್ದಾರೆ, ನೀನು ಎಲ್ಲಾ ದಶಾಂಶ ತಗೊಂಡು हमारा ನನ್ನ भंडार ಮನೆಗೆ क्या है? ಬಾ, हमारा ನನ್ನ ಮನೆಗೆ ಬಾ। भंडार संसारिक चीजों पर है। ಈಗ ನಮ್ದೇ ಎಲ್ಲ ಏನಿದೆ, ನಾವು ಬರೀ ಆಲೋಚನೆಯನ್ನು ಲೌಕಿಕವಾಗಿ ನಾವು ಆಲೋಚನೆ इसलिए ಮಾಡೋಣ। आज की डेट में हम लोग गरीब, दुख, मुसीबत और परेशान पाए जाते हैं। ಈಗ ಅದಕ್ಕಾಗಿ ನಮ್ಗೆ ಏನಿದೆ, ಕಷ್ಟ ಇದೆ, ವೇದನೆ ಇದೆ ಮತ್ತೆ ದುಃಖ ಇದೆ। आज हमारे घर में दुख मुसीबत क्यों आ रहा है? ಈಗ ಯಾಕೆ ನಮ್ಮ ಮನೆಯಲ್ಲಿ ದುಃಖ ಇದೆ, ವೇದನೆ ಯಾಕಿದೆ? भले ही हम लोग अपने बच्चों को अच्छे से पालने पोषण, अपनी पत्नी पति को देख रहे हैं, ಈಗ ನಾವು ಗಂಡ ಹೆಂಡತಿ ಆಗಿ ಮಕ್ಕಳಾಗಿ ಎಲ್ಲ ಚೆನ್ನಾಗಿ ನೋಡೋರ್ ಆಗಿದ್ದೀವಿ, सब कुछ बेस्ट कर रहे हैं, ठीक है, उसके ना, बावजूद चलाने- भी हमारे पति, हमारे बच्चे हमारे ताबे में क्यों नहीं है? ಈಗ ಯಾಕೆ ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ? क्योंकि ಯಾಕಂದ್ರೆ हम वचन को इज्जत नहीं देते। ಯಾಕಂದ್ರೆ ನಾವು ವಚನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ। इसलिए
ಅದಕ್ಕಾಗಿ हमारे बच्चे हमको इज्जत नहीं देते हैं। ಅದಕ್ಕಾಗಿ ನಮ್ಮ ಮಕ್ಕಳು ನಮ್ಗೆ ಬೆಲೆ ಕೊಡೋದಿಲ್ಲ. जिस दिन से आप इसको इज्जत देने लगेंगे वचन को, ಈಗ ಯಾವ ಟೈಮ್ ಇಂದ ನೀವು ವಚನಕ್ಕೆ ನೀವು ಪ್ರಭು ಇಂಪಾರ್ಟೆನ್ಸ್ ಕೊಡಕ್ಕೆ ಶುರು ಮಾಡ್ತೀರಾ, आपके बच्चे लोग आपको इज्जत देंगे, आपके पड़ोसी, आपके रिलेटिव, आपके लोग आपको इज्जत देंगे। ಈಗ ಎಲ್ಲಾ ಕಡೆಯಿಂದ ನಿಮ್ಮ ಅಕ್ಕಪಕ್ಕ ಮತ್ತೆ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಎಲ್ಲರೂ ನಿಮ್ಗೆ ಇಂಪಾರ್ಟೆನ್ಸ್ ಕೊಡಕ್ಕೆ ಶುರು ಮಾಡ್ತಾರೆ. आप प्रभु से बातें करेंगे, ಈಗ ನೀವು ದೇವರಿಗೆ ಹತ್ರ ಮಾತಾಡುವಾಗ, दुआ प्रार्थना करके, बाइबल रीडिंग करके, ಈಗ ಪ್ರಾರ್ಥನೆ ಸ್ತುತಿ ಮಾಡುವಾಗ ಮತ್ತೆ ವಚನ ಓದೋದ್ರಿಂದ तो प्रभु आपसे बातें करेगा, ಈಗ ದೇವರು आपके ಆವಾಗ लिए बातें करेगा ದೇವರು कि ಆವಾಗ सुशीला ನಿಮ್ಮ ಹತ್ರ सिस्टर, शांता सिस्टर को ये प्रार्थना करी, इसके लिए उधर जा, ಈಗ अच्छी अच्छी बातें करेगा। ಈಗ ಒಳ್ಳೆ ಸುಶೀಲಾ ಸಿಸ್ಟರ್, ಕರುವಾಯಿಗ. ಶಾಂತ ಸಿಸ್ಟರ್ಗಾಗಿ, ಶಾಂತ ಸಿಸ್ಟರ್ ನಮ್ಗಾಗಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋ, ಒಬ್ರಿಗೆ ಒಬ್ರು ಪ್ರಾರ್ಥನೆ ಮಾಡೋರಾಗಬೇಕು. हालेलुया। ಹಾಲೆಲೂಯಾ. यदि आप प्रभु के भवन जाओगे ಈಗ ನೀವು ದೇವರ ಮನೆಗೆ ಹೋಗಿದ್ದೀರಾ ಅಂದ್ರೆ तो प्रभु आपको झरोकों के मार्ग में ले चलेगा। ಈಗ ದೇವರು ಅದು ನಿಮ್ಗೆ ಹೊಸ ಮಾರ್ಗ ತೆರೀತಾನೆ. एक उदाहरण देता हूँ। ಒಂದು ಉದಾಹರಣೆ, जब बच्चा बड़ा हो जाता है ಈಗ ಮಗು ದೊಡ್ಡವರಾಗಿದ್ದ और बच्चा जब पिता की शर्ट पहनने लगता है, जूता या चप्पल पहनने ಈಗ लगता है, ಆ ಮಗ ಅಪ್ಪಂದು ಶರ್ಟ್ ಆಗ್ಲಿ ಶೂಸ್ ಆಗ್ಲಿ ಹಾಕಕ್ಕೆ ಶುರು ಮಾಡ್ತಾನೆ. पिता चाहता है ಈಗ ಅಪ್ಪನ್ಗೆ ಆಸೆ कि ಅಂದ್ರೆ मेरे कंधे से कंधे मिला के ಈಗ चले। ನನ್ ಜೊತೆಗೆ ಅವನು ಓಡಾಡಿ ಅವನು ಸಂಪಾದನೆ ಮಾಡ್ಲಿ. हालेलुया। ಹಾಲೆಲೂಯಾ. तो वैसे ही हमारा पिता है। ಈಗ जब ಅದೇ तक हम ರೀತಿ- छोटे थे, जब तक हमें दुआ प्रार्थना आराधना चर्च का कुछ ಈಗ नहीं ಅದೇ पता ರೀತಿ था, ನಮ್ ತಂದೆ ದೇವರು ಆಗಿದ್ದಾರೆ. ಈಗ ನಮ್ ಚಿಕ್ಕ ಇದ್ದಾಗ ನಮ್ಗೆ ಜಾಸ್ತಿ ಪ್ರಾರ್ಥನೆ ಗಿಂತೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಬಟ್ ನಾವು ದೊಡ್ಡವರಾದ್ಮೇಲೆ ದೇವ್ರದ್ದು ಏನಂದ್ರೆ ನಾವು ನಮ್ अच्छा ಜೊತೆ ये ಜೊತೆಗೆ बताओ, ಆಗಿ आपके बच्चे लोग नौकरी करते हैं, ಈಗ ಈಗ ನಿಮ್ಮ ಮಕ್ಕಳೆಲ್ಲ ಕೆಲಸ ಮಾಡೋರಾಗಿದ್ದಾರೆ. यदि वो आपको घर पे पैसा कुछ ना दे तो आपको कैसा लगेगा? ಈಗ ಅವರು ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಹೆಂಗ ಅನ್ಸತ್ತೆ? कैसा लगेगा? ಹೆಂಗ ಅನ್ಸತ್ತೆ? वैसे ही हम लोग परमेश्वर के बच्चे हैं ಈಗ ಅದೇ और ರೀತಿ आप ನಾವು लोग ಕೂಡ दान ದೇವರ नहीं दोगे, ಮಕ್ಕಳಾಗಿದ್ದೀವಿ. आप लोग ಈಗ ಅದೇ ರೀತಿ ನಾವು दशवांश ದೇವರ नहीं दोगे। ಮಕ್ಕಳಾಗಿದ್ದೀವಿ. ಈಗ ನಾವು ಅದು ದಶಾಂಶ ಕೊಟ್ಟಿಲ್ಲ, ದಾನ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ದೇವರಿಗೆ ಹೆಂಗ ಅನ್ಸತ್ತೆ? आपको पता है एक पत्नी पति पर निर्भर होती है। ಒಂದ್ ಹೆಂಡತಿ ಒಂದ್ ಗಂಡನ ಮೇಲೆ आजकल ಆಗ್ತಾಳೆ. दोनों ही बराबर हो गए हैं कमाई में। ಈಗ ಅವ್ರು ಇಬ್ರು ಒಂದಾಗಿದ್ದಾರೆ ಕೆಲಸ ಮಾಡೋದ್ರಲ್ಲಿ. आजकल पत्नी यही चाहती कि मेरा पति बिना दारू वाला हो, अच्छा हो, कैरेक्टर में अच्छा हो, दुआ प्रार्थना वाला हो। ಈಗ ಹೆಂಡತಿ ಏನ್ ಅನ್ಕೊಂತಾರೆ, ನನ್ನ ಗಂಡ भले ही वो कमाए ना कमाए, उसको प्यार करने वाला, उसको इज्जत देने वाला हो पाए। ಇರ್ಬೇಕು. वो चाहती है, ಈಗ ಹೆಂಡತಿ ಏನ್ ಬೇಕಾಗ್ತ ಏನ್ जब आप वो चाहती है तो प्रभु भी तो आपसे कुछ चाहता ಈಗ है। ನಿಮ್ಗೆ ಹೆಂಗ್ ಬೇಡಿಕೆ ಇದೆ, जैसे ದೇವ್ರು कि ಕೂಡ पति ಹಂಗೆ पत्नी एक ಬೇಡಿಕೆ दूसरे ಇದೆ. पर निर्भर है, बच्चे माता पिता पर निर्भर है, ಈಗ- पड़ोसी के निर्भर नहीं है, ಈಗ रिश्तेदारों के निर्भर ಗಂಡ नहीं है, वो ಹೆಂಡತಿ माता ಮೇಲೆ- पिता के निर्भर है। ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಮಕ್ಕಳ ತಂದೆ ತಾಯಿ ಮೇಲೆ, ತಂದೆ ತಾಯಿ ಮಕ್ಕಳ ಮೇಲೆ, ನಾವೆಲ್ಲಾರು ಒಬ್ರಿಗೆ ಒಬ್ರು ಏನಾಗಿದ್ವಿ, ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. हालेलुया। हालेलुया। वैसे ही एक चर्च का पादरी अपनी कलीसिया अपने लोगों पर निर्भर रहता है, अरे चाहे वो ठीक। दान से हो, चाहे दशवांश से हो, ठीक है। चाहे बजाने गाने में हो, चाहे वो साफ सफाई में हो, ठीक है। वो निर्भर रहता है। ಈಗ ಅದೇ ರೀತಿ ಒಂದು ಪಾಸ್ಟರ್, ಚರ್ಚಿನ ಪಾಸ್ಟರ್, ನಿಮ್ಗೆ ಚರ್ಚಿನ ಪಾಸ್ಟರ್ ಏನ್ ಗೊತ್ತಾ, ದಾನ ಆಗ್ಲಿ, ದಶಾಂಶ ಆಗ್ಲಿ, ಹಾಡಾಗ್ಲಿ, ಆರಾಧನೆ ಆಗ್ಲಿ, ಎಲ್ಲಾರ ಮೇಲೆ ಬೇರೆಯವರ ಮೇಲೆನೆ ಡಿಪೆಂಡ್ ಆಗಿದ್ದಾರೆ. इसलिए उसने कहा कि सारे दशवां अंश ले आ, ಅದಕ್ಕಾಗಿ ದೇವರು ಏನ್ प्रभु के ಹೇಳಿದ್ದಾರೆ, भंडार में, ತಗೊಂಡ್ ಬಾ, प्रभु के भवन में। ಎಲ್ಲಾನು ತಗೊಂಡ್ ಬಾ, ನನ್ನ ಮನೆಗೆ ತಗೊಂಡ್ ಬಾ ಅಂತ. आज 24 साल हो चुके हैं मेरे को पूरी सेविकाई ಈಗ कंप्लीट करे हुए। 24 ವರ್ಷ ಆಗಿದೆ. मेरे दोस्तों के अलावा ಈಗ ಇವರ ಫ್ರೆಂಡ್ಸ್ ಇಲ್ಲದೆ मेरे रिलेटिव्स ने ಅವರ ಯಾರು ರಿಲೇಟಿವ್ಸ್ पूछा कि तुम कैसे हो, ಯಾರು ಇವ್ರಿಗೆ ಕೇಳಿಲ್ಲ ನೀವು ಯಾವ ಹೆಂಗಿದ್ಯಾ ಅಂತ. लेकिन उन लोगों ने नहीं पूछा जो लोग मुझसे प्रार्थना करवाते कि पास्टर आप कैसे हो। ಈಗ ಯಾರ್ಯಾರು ಇವರಿಂದ ಪ್ರಾರ್ಥನೆ ಮಾಡಿಸ್ಕೊಂತಾರೆ, ಯಾರು ಇವ್ರಿಗೆ ಕೇಳೋದೇ ಇಲ್ಲ. किसी चीज की ಯಾವ आपको ರೀತಿ जरूरत ಇಲ್ಲ. तो नहीं है। ಈಗ ನಿಮ್ಗೆ ಏನಾದ್ರು ಬೇಕು ಅಂತ ಯಾರು ಕೇಳೋರಿಲ್ಲ. जब मैं जतारा में गांव में रहा करता, ಈಗ ಅವ್ರಿಗೆ ಒಂದು ಯಾವ್ದೋ ಊರು ಜತಾರ ಅಂತ ಊರಲ್ಲಿ ಇದ್ದಾಗ ऑनलाइन ऑफलाइन मीटिंग होने के बाद 9:30 बजे से 9:30 बजे तक की मैं खाना खा लेता था। ಈಗ 9:00 ಅವ್ರು ಊಟ ಮಾಡ್ಕೊಂತಾ ಇದ್ರು ಅಲ್ಲೇ.
9:30 बजे से रात के 12 बजे तक की कॉल में और यानी कॉल कॉन्फ्रेंस में और कॉल में और ग्रुप में भी प्रार्थना करता था। ಈಗ 9:30 12 ಗಂಟೆ ರಾತ್ರಿ ತನಕ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಬೇರೆ ಬೇರೆ ರೀತಿ ಆನ್ಲೈನ್ ಮತ್ತೆ ಆಫ್ಲೈನ್। और 12 से 1 अपनी पर्सनल प्रार्थना ಈಗ किया करता था। 12 ಗಂಟೆಯಿಂದ 1 ಗಂಟೆ ತನಕ ಅವರು ಪರ್ಸನಲ್ ಪ್ರಾರ್ಥನೆ ಮಾಡ್ತಾ ಇದ್ರು। अब मैं सोने को जा रहा हूँ। ಈಗ ಅವರ ನಿದ್ದೆ ಮಾಡಕ್ಕೆ ಹೋಗ್ತಾರಂದ್ರೆ हालेलुया। ಹಾಲೆಲೂಯಾ। उतने में फोन आता है या कोई दरवाजा खटखटाता ಈಗ है। ಯಾರು ಫೋನ್ ಬರುತ್ತೆ, ಇಲ್ಲ ಅಂದ್ರೆ ಯಾರು ಬಾಗಿಲು ತಟ್ತಾರೆ। पास्टर को चलना है, ಈಗ ಪಾಸ್ಟರ್ ಬರಬೇಕು। तैयार है, ಈಗ उठाया बैग और चल दिया, ಈಗ ಬ್ಯಾಗ್ ತಗೊಂಡು ಹೊರಟ್ಬಿಡ್ತಿದ್ರು ಇವ್ರು। क्योंकि वो मेरा काम है। क्योंकि ಅದೇ ಅವ್ರ ಕೆಲಸ ಇದೆ। मेरे लिए कभी भी फोन पे कॉल आ सकता है, ಈಗ ಯಾವಾಗ ಅವರಿಗೆ ಫೋನ್ ಮೇಲೆ कभी भी कोई जरूरतमंद मेरे लिए खड़ा हो ಈಗ सकता ಯಾರೋ है। ಬಂದ ಬಾಗಿಲು लेकिन मैं इतने 24 साल में देखा हूँ कि जिसका जो काम बन चुका है वो कभी पलट के नहीं देखता, वो कभी नहीं पूछता अपने पास्टर को कि कैसे हो, कहाँ हो, किधर हो। पास में होने के बावजूद भी वो लोग नहीं आते। इसी कारण पास में आपकी आशीषें हैं, उसको आप ग्रहण नहीं कर पा रहे, क्योंकि हमारे अंदर ढीठ मट्ठरपना है। और हम लोग जो दुआ प्रार्थना करते, हालेलुया स्तुति मारी माँ, यीशु की स्तुति मारी माँ, अरे एक्साइटेड होके गाओ बजाओ, प्रभु की महिमा करो, वो सुनाई ಅಂದ್ರೆ ಈಗ ಯಾಕಂದ್ರೆ ನಮ್ಮ ಹತ್ರ ಯಾಕೆ ಬ್ಲೆಸ್ಸಿಂಗ್ಸ್ ಇಲ್ಲ ಅಂದ್ರೆ ನಾವು ತುಂಬಾ ನಿಧಾನವಾಗಿ ಬೇಡದೆ ಇಲ್ಲೇ ಇಲ್ಲಿ ಒಂದು ಕಾಲದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲೇ ಮಾಡ್ತಾ ಇದ್ವಿ। ಈಗ पार्टी में जाएंगे, वहाँ पर हंसते, हाय हेलो प्रेस लॉर्ड, कैसे हो। ಈಗ ಪಾರ್ಟಿಯಲ್ಲಿ ಹೋದಾಗ ನಾವು ಬೇರೆ ರೀತಿ ಇರ್ತೀವಿ, लेकिन प्रभु के भवन में ಈಗ ದೇವರ ಮನೆಯಲ್ಲಿ ಬಂದಾಗ ಒಳ್ಳೆ ಸೋತು ತಂಗೆ ಬರ್ತೀವಿ। खुशी से कोई नाचेगा नहीं, और नाच रहा है तो दिखा रहा है एक दूसरे को। बीवी अपने पति को, पत्नी अपने बीवी को, या पड़ोसी में जो खड़े हैं उनको दिखा रहे। ಈಗ ದೇವರ ಮನೆಗೆ ಬಂದಾಗ ಅವರು ಬೇರೆ चर्च में हम जाते हैं, क्यों ये करने के लिए जाते हैं? ಗಂಡಂಗೆ ತೋರಿಸ್ತಾರೆ, ಬಟ್ ಚರ್ಚಲ್ಲಿ ಬಂದಾಗ ಖುಷಿ अच्छा एक चीज ये बताओ मुझे, ಈಗ ನಮ್ಗೆ ಹೇಳಿ, सर्विस 5 बजे से स्टार्ट होती है, ಈಗ ಸರ್ವಿಸ್ 5 ಗಂಟೆಗೆ ಶುರು ಆಗತ್ತೆ, कुछ लोग लेट आए। ಈಗ ಕೆಲವು ಜನ ಲೇಟ್ ಬರ್ತಾರೆ। तेरा स्पेशल बता ना कि ये जो ऑटो या आपकी कार, आपका स्कूटर का जो एवरेज ज्यादा देगी अगर आप चर्च लेट जाओगे, और कम पैसा लेगा ऑटो वाला क्या? ಈಗ ನಿಮ್ಗೆ ಆಟೋ ಆಗ್ಲಿ ಕಾರ್ ಆಗ್ಲಿ ಮೈಲೇಜ್ ಜಾಸ್ತಿ ಕೊಡುತ್ತಾ, ಇಲ್ಲ ಅಂದ್ರೆ ನೀವು ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತಾ, ಇಲ್ಲ ಕಮ್ಮಿ ದುಡ್ಡು ಕೊಡ್ಬೇಕಾಗತ್ತಾ ಅಂತ ಕೇಳ್ತಿದ್ದಾರೆ ಅವರು। लेगा क्या? ಈಗ नहीं ना, ಇಲ್ಲ उतना ही पेट्रोल लगेगा जितना आपकी गाड़ी खपत खाएगी। ಈಗ ಅದು ಎಷ್ಟೇ ಪೆಟ್ರೋಲ್ ಎಷ್ಟು ನಿಮ್ ಕಾರ್ಗೆ ಬೇಕು, ಇಲ್ಲ ಆಟೋಗೆ हालेलुया। ಅಷ್ಟೇ ಪೆಟ್ರೋಲ್ उतना ही पैसा टेम्पो वाला, ओला, उबल वाला उतने लेगा जितना उसका चार्ज होना है। तो ऐसा क्यों नहीं करते कि चर्च टाइम से पहले आ जाओ, ಈಗ ಚರ್ಚಲ್ಲಿ पूरा लड्डू खा के जाओ। ಈಗ ಚರ್ಚಲ್ಲಿ ಕರೆಕ್ಟ್ ಟೈಮ್ हालेलुया। ಗಿಂತ ಮುಂಚೆ ಬನ್ನಿ, ಅದಕ್ಕಾಗಿ ಹೇಳೋರಾಗಿದ್ದಾರೆ। हमारी बहन ने हमारे लिए ಈಗ ಅವರು मस्त लड्डू लाई है। ಈಗ ತುಂಬಾ ದೊಡ್ಡ यदि वो रास्ते में आधा खाते हुए आती ಈಗ ಅವರು ತಿಂದ ಮೇಲೆ ಬರ್ತಿದ್ರೆ और आधा मुझे मिलता, फिर क्या होता है? ಈಗ आधी ब्लेसिंग्स का हम क्या ಈಗ करेंगे? ಅರ್ಧ ಲಡ್ಡು ರೋಡಲ್ಲೇ ತಿನ್ಕೊಂಡು हालेलुया। ಅರ್ಧ ಇಲ್ಲೇ ಕೊಟ್ರೆ ಇಲ್ಲಿ ಏನಾಗ್ತಿತ್ತು, ಬರೀ ಅರ್ಧನೇ ಸಿಗ್ತಿತ್ತು, ಆದ್ರೂ ಅವ್ರು ಹಂಗ್ ಮಾಡಿಲ್ಲ। आधी ब्लेसिंग्स का हम क्या ಈಗ करेंगे? ಅರ್ಧ ಬ್ಲೆಸ್ಸಿಂಗ್ಸ್ ತಗೊಂಡಾಗ अच्छा ये बताओ, कोई भी आधा पेट खाना खाएगा? इतना सा खाना खाएगा? ಈಗ ಯಾರಾದ್ರೂ ಈಗ ಬರೀ ಇಷ್ಟು ತಿನ್ನೋರು ಇದಾರ? नहीं ना, अच्छे से खाएंगे। ಈಗ ತಿಂದ್ರೆ ಒಳ್ಳೆ ರೀತಿಯಲ್ಲೇ ತಿನ್ನೋದು। हालेलुया। ಹಾಲೆಲೂಯಾ। अच्छे से खाएंगे, ಈಗ ಒಳ್ಳೆ ರೀತಿಯಲ್ಲಿ ತಿಂದು तो फिर अच्छे से इबादत क्यों नहीं करते हो टाइम पर ಈಗ आकर ನೀವು के? ಒಳ್ಳೆ ರೀತಿಯಲ್ಲಿ ನೀವು ತಿನ್ನುವಾಗ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಹಾಡು डॉक्टर ने 500 रुपए बोला है, निकालो। ಈಗ ಡಾಕ್ಟರ್ ಇನ್ನೋರು ಹೇಳಿದ್ರೆ डॉक्टर डुट्टू इल्ला, डॉक्टर तोरा कंसिडर मारी, ಈಗ ಡಾಕ್ಟರ್ಗೆ ಹೋಗಿ ಹೇಳ್ತೀರಾ Concession ಮಾಡಿ। ಇಲ್ಲ डॉक्टर बोलेगा क्या? इल्ला सिस्टर, ಈಗ ಡಾಕ್ಟರ್ ಏನ್ ಹೇಳ್ತಾನೆ, ಇಲ್ಲ ಅಂತ ಹೇಳೋದು, पूरा रोकड़ा भरो। ಈಗ ಫುಲ್ ದುಡ್ಡು ಕೊಡಿ ಅಂತ ಹೇಳ್ತಾನೆ। आमेन। ಆಮೆನ್। तो प्रभु के भवन में फुल तरीके से समय से पहले क्यों नहीं जाते? ಈಗ ನಾವು ದೇವರ ಮನೆಯಲ್ಲಿ ಯಾಕೆ ಕರೆಕ್ಟ್ ಟೈಮ್ಗೆ ಹೋಗೋದಿಲ್ಲ क्यों हम ಅಂತ? समय की चोरी करते हैं? ಈಗ ಯಾಕೆ ನಾವು ಟೈಮ್ ಇಂದ ಕರ್ತನ ಮಾಡ್ತಾ ಇದೀವಿ?
क्यों हम लोग दान नहीं देते? ಯಾಕೆ ನಾವು ದಾನ ಕೊಡ್ತಾ ಇಲ್ಲ? क्यों हम लोग आगे नहीं बढ़ते? ಈಗ ನಾವು ಯಾಕೆ क्योंकि हमारा जीवन घुटनों में नहीं है, दुआ प्रार्थना में नहीं है, वो ऑल द टाइम एवरीवेयर इसमें है, इसमें है, इसमें है, यहाँ पर है। हेलो, हाँ, लगे 2 घंटे तक की चैटिंग कर रहे हैं। ಈಗ ನಾವು ಇವರು ಏನು ಹೇಳುವಾಗ ಏನಂದ್ರೆ ನಮ್ದು ಜೀವನ ಯಾಕೆ ಪ್ರಾರ್ಥನೆ ಇಲ್ಲ, ನಮ್ ಜೀವನ ಯಾಕೆ ಮನ್ಕೊಳ್ಳಲೇ ಇಲ್ಲ, ನಾವೇನ್ ಬರೀ ನಮ್ ಜೀವನ ಫೋನ್ ಅಲ್ಲಿ ಇದೆ ಅಂತ ಹೇಳ್ತಾ ಇವರು. Remember, ಈಗ ನೀವು याद ನೆನ್ಪಿಟ್ಕೊಳ್ಳಿ, रखना हमेशा, ಯಾವಾಗ್ಲೂ ये ನೆನ್ಪಿಟ್ಕೊಳ್ಳಿ, सब चीजें जो है, ಇದೆಲ್ಲ ये सब यहीं पर रह जाएगी एक दिन। ಇದೆಲ್ಲ ಇಲ್ಲೇ ಇರತ್ತೆ. ये जो ಲೌಕಿಕ सच्चाई ಸಮ- ईमानदारी है ना, ಲೌಕಿಕ ಇಲ್ಲೇ ಇರತ್ತೆ. यही स्वर्ग जाएगी और अच्छा जो कार्य ಈಗ किया ನಾವು उसी का न्याय होगा। ಈಗ ನಾವು ಏನು ಪ್ರಾರ್ಥನೆ ಮಾಡ್ತೀವಿ, ಏನು ಒಳ್ಳೇದು ಮಾಡ್ತಾ ಇದೀವಿ, ಏನು ಸ್ತುತಿ ಮಾಡ್ತೀವಿ, ಅದು ಮಾತ್ರ ನಮ್ಮ ಜೊತೆಗೆ ಬರೋದು ಆಗಿದೆ. तो आशीष कहाँ से मिलेगी? ಈಗ ನಾವು ಅಲ್ಲಿ ಮಾಡಿದ್ರೆ ಮಾತ್ರ ನಮ್ಗೆ ಆಶೀರ್ವಾದ ಇದೆ. कई एक लोग हैं जो कॉइन्स डालते हैं, ಈಗ ಕೆಲವು ಜನ ಇದ್ದಾರೆ, अरे यहाँ पर नहीं coins चल रहा तो प्रभु के भवन पे ಈಗ चलेगा। ಬರೀ ಕಾಯಿನ್ಸ್ ಹಾಕ್ತಾರೆ. आज तक 24 साल में की सर्विस में मैं सब भूल गया था वो, आज तक किसी ने ये नहीं पूछा, यानी कि मेरे रिलेटिव मेरे दोस्तों ने पूछा, लेकिन मेरे लोगों ने ये नहीं पूछा, मेरे को क्या पूरे चर्च के पास्टर्स को तक ये नहीं पूछते होंगे कि पास्टर आप कैसे हो। यदि बहुत बड़ी बड़ी मिनिस्ट्री है तो वहाँ पे जरूर पूछते होंगे, क्योंकि उनको वहाँ से फायदा मिलना है। छोटी मिनिस्ट्री से फायदा मिलता है उनको, लेकिन वो उनको नहीं पूछेंगे कि पास्टर आप कैसे ಈಗ हो, ಪಾಸ್ಟರ್ ನೀವು ಯಾವ ಹೆಂಗಿದ್ದೀರಾ ಅಂತ ಯಾರು ಕೇಳೋರು ನನಗೆ ಇಲ್ಲ ಅಂತ ಹೇಳ್ತಾರೆ. पास्टर आपको कुछ चीज की ಈಗ जरूरत तो नहीं है, ನಿಮ್ಗೆ ಯಾವ್ದೇನಾದ್ರೂ ನಿಮ್ಗೆ ಬೇಕಾಗಿದೆಯಾ ಅಂತ पास्टर ಕೇಳೋರು. आप कब आ रहे हो, हम आपको स्टेशन में लेने के लिए ಈಗ आएंगे। ನಾನು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ ಇಂದ ಕೇಳೋರು ಯಾರು ಇಲ್ಲ. हाँ, रिश्तेदार आएंगे तो उनको लेने के लिए जाएंगे, लेकिन उनका पास्टर आएगा तो लेने नहीं ಈಗ जाएंगे। ರಿಲೇಟಿವ್ಸ್ ಬಂದ್ರೆ ನೀವು ಹೋಗ್ತೀರಾ ಕರಿಯಾಕೆ, ಅದು ನಿಮ್ ಪಾಸ್ಟರ್ ಬಂದ್ರೆ ನೀವು उनको ಹೋಗ್ತೀರಾ. ड्रॉप करने के लिए जाएंगे, आएगा। लेकिन पास्टर को नहीं करने जाएंगे। ಈಗ ಪಾಸ್ಟರ್ ಬೇರೆ ರಿಲೇಟಿವ್ಸ್ ಹೋದ್ರೆ ನೀವು ಸ್ಟೇಷನ್ कहीं जाएंगे तो उधर बर्थडे का गिफ्ट देंगे, शादी के साल का गिफ्ट देंगे, लेकिन यहाँ आएंगे खाली हाथ आएंगे, क्योंकि वो सोचते हैं कि पास्टर तो रईस हैगा। ऐसा नहीं है कि पास्टर डिपेंड करता है अपनी कलीसिया के ऊपर। जब आप पास्टर से और चर्च से उम्मीद करते हो कि आपका बपतिस्मा होना चाहिए, आपका शादी होना चाहिए, आपका मौत होना चाहिए, तो फिर पास्टर का भी दायित्व बनता है कि आपके ऊपर वो ಈಗ क्या बोलते ಪಾಸ್ಟರ್ ಕೂಡ हैं ಈಗ ಬೇರೆ ಕಡೆ डिपेंड रहे। ಹೋದಾಗ ನೀವು ಗಿಫ್ಟ್ ಎಲ್ಲ ತಗೊಂಡು ಹೋಗ್ತೀರಾ. सब पास्टर से लेते रहोगे, प्रभु से लेते रहोगे, दोगे का प्रभु को भी नहीं दे रहे ना पास्टर को दे रहे, तो सेविकाई कर क्या रहे, और नाम के मसीह से मतलब क्या? ಈಗ ಅವ್ರ ಇರ್ತಾರೆ, ನೀವು ದೇವರಿಗೂ ಕೂಡ ಕೊಡ್ತಾ ಇಲ್ಲ, ನೀವು ಪಾಸ್ಟರ್ಗೂ ಕೂಡ ಕೊಡ್ತಾ ಇಲ್ಲ, ಬರೀ ಹೆಸರಿಗೆ ಮಾತ್ರ ನಾವು ಕ್ರಿಶ್ಚಿಯನ್ಸ್ ಆಗಿದ್ದೀವ. शांत नीरू कुड़ी, क्या मतलब है? ಏನ ಏನ जब हम प्रभु के प्रति ईमानदार रहेंगे, ಈಗ ನಾವು ದೇವರಲ್ಲಿ ಚೆನ್ನಾಗಿರುವಾಗ तो प्रभु भी हमारे प्रति ईमानदार ಈಗ होगा, ದೇವರಲ್ಲಿ ನಾವು ನಂಬಿಕಸ್ತ और जब वो ईमानदार होगा, ಈಗ ಆವಾಗ ದೇವರು ದೇವರು ಯಾವಾಗ್ಲೂ और पता ನಂಬಿಕಸ್ತನಾಗಿದ್ದಾನೆ. है फिर हमारे बच्चे हमारे ईमानदार हो जाएंगे। ಈಗ ನಮ್ಮ ಮಕ್ಕಳು Hallelujah. ನಂಬಿಕಸ್ತನಾಗ್ತಾರೆ. थैंक यू सर। हमारे बच्चे भी ईमानदार हो जाएंगे। ಈಗ ನಮ್ಮ मಕ್ಕಳು ಕೂಡ ನಂಬಿಕಸ್ತರಾಗ್ತಾರೆ. जब हमारे बच्चे काबिल हो जाते, कमाने लगते और हमको पैसा नहीं देते हैं, ಈಗ ನಮ್ಮ ಮಕ್ಕಳು ದೊಡ್ಡವರಾಗಿ ನಮ್ಗೆ ದುಡ್ಡು हमारे ಕೊಟ್ಟಿಲ್ಲ ಅಂದ್ರೆ, जन्मदिन में एक अंगूठी भी खरीदते नहीं हैं, ಈಗ ನಮ್ಮ ಬರ್ತಡೇ ಇದ್ದಾಗ ಒಂದು ring एक ಕೂಡ रुमाल ತಗೊಳಲ್ಲ. भी नहीं देते, ಒಂದು ಏನು और हमने जिंदगी से उनको दिया है। ಈಗ ನಾವೆಲ್ಲ ಅವ್ರಿಗೆ ಒಂದು ಜೀವನನೇ तो ಕೊಟ್ಟಿದ್ದೇವೆ. आपको कैसा लगता है? ಈಗ ನಮ್ಗೆ ಹೆಂಗಾಗತ್ತೆ? जरा पूछो जिनके बच्चों ने अपने माता पिता को वृद्धाश्रम फेंक कर रखे ಈಗ हैं। ಕೆಲವು ಮಕ್ಕಳು ಏನ್ ಮಾಡ್ತಾರೆ, ತಂದೆ ತಾಯಿಗೆ ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. आज हमारे ऑर्फनेज में 300 लोग हैं, राइट? ಈಗ ನಮ್ಮ ಆರ್ಫನೇಜ್ ಇದೆ ಊರಲ್ಲಿ, ಅಲ್ಲಿ 300 ಜನ ಇದ್ದಾರೆ. किसी को ये नहीं लगता है कि वहाँ की कुछ कर दे, ಈಗ ನಮ್ಮ किसी को ये नहीं लगता है, वो बस ये चाहते सब लोग कि मैं मेरा घर मेरा परिवार, इसी मैं के चक्कर में उनका घर टूट रहा है। ಈಗ ಅವ್ರಿಗೆ ಬರೀ ಮನಸ್ಸಲ್ಲಿ ಏನಿದೆ, ನಾನು ನನ್ನ ಮನೆ ನನ್ನ ಅದು ಮಾತ್ರ ಇದೆ, ನನ್ನ ಮಕ್ಕಳು ಮಾತ್ರ ಇದೆ. और उसके बाद जब वो टूटने लगता है, वो परेशान होने लगते हैं। ಈಗ ಅವರ ಮನೆ ಎಲ್ಲ ಇದಾಗತ್ತೆ,
ಬೇರೆ ಬೇರೆ ಆಗತ್ತೆ. बोलते ಅದರಿಂದ हे प्रभु मेरी प्रार्थना सुन, ಈಗ ಅವಾಗ ಹೇಳ್ತಾರೆ ದೇವ್ರು ದೇವ್ರು ಅಂತ ಅವಾಗ ಹೋಗ್ತಾರೆ. प्रभु मेरी प्रार्थना पे कान लगा, ध्यान लगा. ಈಗ ಅವಾಗ ದೇವರಿಗೆ ಕೇಳ್ತಾರೆ ನನ್ ಕಿವಿ ಕೊಟ್ಟು ನನ್ ಪ್ರಾರ್ಥನೆ ಕೇಳು. शैतान ऊपर से बैठ के बोलता है अबे लगे रहे तू तो, ಈಗ ಸೈತಾನ್ ಹೇಳ್ತಾರೆ ಮಾಂಗ್ತಾ ಇರು. ಪ್ರಾರ್ಥನೆ ಮಾಡ್ತಾ ಇರು, मैंने तो ಮಾಡ್ತಾ तेरे ಇರು. हाथ में सोने का कटोरा भीख ಈಗ कर दे ನಾನ್ दिया. ನಿನ್ಗೆ ಸೈತಾನ್ ಏನ್ ಹೇಳ್ತಿದ್ದಾನೆ, ನಾನು ನಿನ್ಗೆ ಚಿನ್ನದ ಬಟ್ಲು ಕೊಟ್ಟಿದ್ದೀನಿ, ನೀ ಬರೀ ಕೇಳ್ತಾ ಇರು. मजा देखता है. ಅವನು ಸೈತಾನ್ ಏನ್ आयुब का भी देखना चाह रहा था लेकिन हार गया उधर से. ಈಗ ಯೋಬನ್ಗೂ ಕೂಡ ನೋಡಕ್ಕೆ हम सारे मसीह लोग कहते हैं अपनी प्रार्थनाओं में, गीतों में कि शैतान हारा हुआ है. अबे बेवकूफ, तुमने उसको नहीं हराया है, आयुब ने हराया है. और यीशु मसीह ने जब वो 40 दिन की फास्टिंग करके आ रहा था तब उसने हराया है. ಈಗ ನಾವೆಲ್ಲ ಹೇಳ್ತೀವಿ ಸೈತಾನ್ ಸೋತೋಗಿದ್ದಾನೆ, ಆಯುಬಿಂದ ಸೋತೋಗಿದ್ದಾನೆ, ಆಮೇಲೆ ಯೇಸು ಸ್ವಾಮಿಯಿಂದ ಸೋತೋಗಿದ್ದಾನೆ, ಫುಲ್ ಸೋತೋಗಿದ್ದಾನೆ. हालेलुया. ಹಾಲೆಲೂಯಾ. हमने नहीं हराया है. ಈಗ ನಾವು ಅವನಿಗೆ ಸೋಲಿಸಿಲ್ಲ. ये मेरा मोबाइल फोन है, ಇದು ಇವತ್ತು ಮೊಬೈಲ್ ಫೋನ್ ಅಂತೆ. इससे मैं कहूंगा कि ये मेरा फोन है. ಈಗ ಇದು ನಂದು ಅಂತ ಇವರು ಹೇಳ್ತಾರೆ. ये मेरा मोबाइल फोन नहीं है तो मैं क्यों कहूँ कि ये मेरा है. ಈಗ ಇದು ಅವರದು ಅಲ್ಲ, ಇದು ಯಾಕಂದ್ರೆ ನಾವು ಹೇಳ್ಬೇಕು ಇದು ನಂದು ಅಂತ. हालेलुया. ಹಾಲೆಲೂಯಾ. मेरी चीज मेरी है, मेरी धार्मिकता मेरी है, मेरी ही विजय होनी है. ಈಗ ನಂದು ನಮ್ದು ನಾವ್ ಏನ್ ಮಾಡ್ತೀವಿ ನಮ್ ಜೊತೆಗೇನೆ ಬರುತ್ತೆ ಅದು. तो प्रभु को परख के देखो. ಈಗ ದೇವರೇ ಹೇಳಿರೋ ವಚನ ಹೇಳಿದೆ, ನನಗೆ ನೀನು और ಕೇಳಿ परखोगे कैसे? ಹ? परखोगे कैसे? ಈಗ ದೇವರಿಗೆ ನೀವು ಯಾವ ರೀತಿ ಟೆಸ್ಟ್ ಮಾಡ್ತೀರಾ, ಯಾವ ರೀತಿ ಪರೀಕ್ಷೆ ಮಾಡ್ತೀರಾ? ವಚನ ಇಂದ एक चैप्टर पुराने नियम से पढ़ो रोज. ಈಗ ಓಲ್ಡ್ ತಗಿರಿ ವಿಶ್ವತ್ ಮಲ नहीं. ओल्ड टेस्ट. होल्ड योर फोन. ಓದಿ. हर रोज ಈಗ ಒಂದು ಚಾಪ್ಟರ್ ಎಲ್ಲಾರು ನಿಮ್ಗೂ ಹೇಳ್ತಾರೆ. ओल्ड टेस्टमेंट पढ़ो. ಓಲ್ಡ್ ಟೆಸ್ಟಮೆಂಟ್ ಅಂದ್ರೆ ಹಳೆಯ ಒಡಂಬಡಿಕೆಯಿಂದ ಓದಿ. हर रोज नया नियम से एक चैप्टर पढ़ो. ಒಂದು ಚಾಪ್ಟರ್ ಹೊಸ ಒಡಂಬಡಿಕೆಯಿಂದ ಓದಿ. हर रोज ಆ, नीति वचन और भजन संहिता का एक चैप्टर पढ़ो. ಈಗ ಪ್ರಾವರ್ಬ್ಸ್ ಆಗ್ಲಿ ಕೀರ್ತನೆ ಆಗ್ಲಿ ಮತ್ತೆ ಕೀರ್ತನೆಯಿಂದ ಮತ್ತೆ ವಚನದಿಂದ ನೀವು ಒಂದ್ इतनी ಚಾಪ್ಟರ್ क्षमता है. ಈಗ ನಿಮ್ಗೆ इतनी ಇದೆಯಾ? capacity है? 4 ಚಾಪ್ಟರ್ ನೀವು ಪ್ರತಿದಿನ ಓದಬೇಕು. नहीं, हम तो 4 घंटा मोबाइल फोन पे अपने पति की, अपने बच्चों की बुराई करेंगे, ಈಗ दोस्ती यारी की बातें करेंगे, लेकिन इतना टाइम हम प्रभु को नहीं दे सकते. ಈಗ ಇವ್ರು ಹೇಳ್ತಿದ್ದಾರೆ ನಾನು ಅಷ್ಟೊಂದು ಕೆಲಸ ये सब आप लोगों का कार्टून गिरी शैतान देख रहा है. इसी कारण हमारी आशीषें रुकी पड़ी है. इसी कारण हमारे बीवी बच्चे पति सब लोग दूर है हमसे. रहते तो एक साथ हैं लेकिन दूर है. ಈಗ ನಾವು क्यों है? क्यों है दूर? क्योंकि हम प्रभु से दूर हैं. ಯಾಕಂದ್ರೆ ನಾವು ದೇವರಿಂದ ದೂರ ಇದ್ದೀವಿ, ಅದಕ್ಕಾಗಿ ನಮ್ಮ ಗಂಡ ಆಗ್ಲಿ ಮಕ್ಕಳಾಗ್ಲಿ ನಮ್ಮಿಂದ ದೂರ ಆಗಿದ್ದೀವಿ. हालेलुया. ಹಾಲೆಲೂಯಾ. यदि चाहते हो कि सब पास आ जाए और आशीष भी चाहते हो, ಈಗ ನಿಮ್ಗೆ ಆಶೀಷು ಬೇಕು ಮತ್ತೆ ನಿಮ್ ಗಂಡ ಮತ್ತೆ ಮಕ್ಕಳು आज वो दिन है, वो समय है ಈಗಲೇ ಇವತ್ತೇ ಅದ ಟೈಮ್ ಇದೆ. कि घुटनों में आ जाओ, ಈಗ ಎಲ್ಲರೂ प्रभु ಬಂದ್ಕೊಳ್ಳಿ से इबादत करो. ಮತ್ತೆ ದೇವರು ಸನ್ನಿಧಾನದಲ್ಲಿ आखिरी ಬನ್ನಿ. प्रार्थना की एक विधि बताने जा रहा हूँ. ಈಗ ಲಾಸ್ಟ್ ಅಲ್ಲಿ ಅವರು ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. 15 दिन करके देखो, ಈಗ 15 ದಿವಸ ಮಾಡಿ ನೋಡಿ, प्रभु आशीष दे देगा. ದೇವರು ನಿಮ್ಗೆ ಆಶೀಷ ಕೊಡ್ತಾರೆ. लिख करके दे रहा हूँ. ಈಗ ಬರೆದು ಕೊಡ್ತಾರೆ ಅವರು. वकील साहब अपन के नीचे रहते कि ऊपर रहते हैं? ಈಗ ಇಲ್ಲೇ ನಮ್ಮ ಪಕ್ಕದಲ್ಲೇ ಅಡ್ವೊಕೇಟ್. स्टैम्प पेपर इनके साथ जाकर के करवा लेना. ये 15 दिन में आपके बच्चे आपकी इज्जत नहीं कर ಈಗ रहे हैं, 15 ದಿವಸ ಅಲ್ಲೇ ನಿಮ್ಮ ಮನೆ ಚೇಂಜ್ ಆಗಿಲ್ಲ ಅಂದ್ರೆ ಇವರೇ ಕೊಡ್ತಾರೆ. मैं मार्बलिस मिनिस्ट्री छोड़ दूंगा. ಇವರು ಹೇಳ್ತಾ ಇದ್ದಾರೆ ಮಾರ್ವೆಲಸ್ ऑनलाइन में जितने लोग मुझे देख रहे हैं, ಈಗ ಯಾರ್ಯಾರು मेरे पर केस कर सकते हैं. ಯಾರ್ಯಾರು ಆನ್ಲೈನ್ ನೋಡ್ತಾ ಇದ್ದಾರೆ ಅದಕ್ಕೂ ಕೂಡ ಅವರಿಗೆ ಕೂಡ यदि वो ब्लेसिंग्स आपको नहीं मिली तो ಈಗ ಬ್ಲೆಸಿಂಗ್ಸ್ ನಿಮ್ಗೆ ಎಲ್ಲಾರ್ಗೂ ಬೇಕು ಅಂದ್ರೆ
वर्षा दिएगी ईमानदारी के साथ ಆದ್ರೂ ಏನ್ सुबह ಗೊತ್ತಾ शाम ನೀವು? प्रभु के सम्मुख रहे। ಈಗ आप लोग देख रहे हैं ना, मैं कितने छोटे गांव में रहता था और आज मेरे पास प्रभु ने मुझको सब कुछ दिया। वो ऐसे ही नहीं दे दिया कि 15 मिनट की दुआ प्रार्थना सुबह शाम की किया हो बस। ಈಗ ಬೆಳಿಗ್ಗೆ ರಾತ್ರಿ ನೀವು ಪ್ರಾರ್ಥನೆ ಮಾಡಬೇಕು. ಈಗ ಅವರು ಯಾವ ಒಂದು ಚಿಕ್ಕ ಗ್ರಾಮಲ್ಲೇ ಇದ್ರು ಇವರು, ಆದ್ರೂ ಈ ದೇವರು ಇವ್ರಿಗೆ ಬ್ಯಾಂಗ್ಳೂರಲ್ಲಿ ಕರ್ಕೊಂಡು ಬಂದು ಒಂದು ಸೇವೆ ಕೊಟ್ಟಿದ್ದಾರೆ. हालेलुया। ಹಾಲೆಲೂಯಾ. प्रार्थना की विधि बताने ಈಗ जा ಈಗ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂತ जैसे कि ಹೇಳ್ತಾ मत्ती ಇದ್ದಾರೆ. रचित सुसमाचार में दिया। ಈಗ ಮತ್ತಾಯ ಬರೆದಿದ್ದು ಸುವಾರ್ತೆ. हालेलुया। ಹಾಲೆಲೂಯಾ. यहाँ पर ಇಲ್ಲಿ जब तू उपास में हो, ಈಗ ನೀವು ಉಪವಾಸ ಮಾಡುವಾಗ सिर पे तेल लगा के दरवाजा खिड़की बंद करके ಈಗ ಎಲ್ಲಾ ಬಾಗಿಲು ಮುಚ್ಚೆ, ಎಲ್ಲಾ ಬಾಗಿಲು ಎಲ್ಲ ಬಂದ್ ಮಾಡು. प्रभु ತಲೆಗೆ के ಎಣ್ಣೆ सम्मुख ಹಾಕು. आओ। ತನಗೆ ಎಣ್ಣೆ ಹಾಕು ಮತ್ತೆ ದೇವರ ಸಮ್ಮುಖ ಬಾ. हालेलुया। ಹಾಲೆಲೂಯಾ. दूसरा, ಎರಡನೇದು प्रभु से माफी मांगो कि आपने किसका जाने और अनजाने में दिल दुखाया है। ಈಗ ಯಾರ್ಯಾರಿಗೂ ನೀವು ಮನಸ್ಸು ನೋವು ಮಾಡಿದೀರಾ, ಅದಕ್ಕಾಗಿ ನೀವು ಏನೇನ್ ತಪ್ಪು ಮಾಡಿದೀರಾ ಅದಕ್ಕಾಗಿ ಕ್ಷಮಾಪಣೆ ಕೇಳ್ಕೊಳ್ಳಿ. उसके बाद ಅದಾದ್ಮೇಲೆ थर्ड पॉइंट, ಥರ್ಡ್ ಪಾಯಿಂಟ್, ಮೂರನೇದು ಸಂಗತಿ, एक एक चीज का धन्यवाद दो। ಎಲ್ಲಕ್ಕಾಗಿ ನೀವು ಸ್ತೋತ್ರ, ಸ್ತುತಿ, ಘನಮಾನ ಕೊಡಿ. इसके बस मैं एक उदाहरण देने जा रहा हूँ, ಇದಕ್ಕಾಗಿ ನಾವು एक नहीं दो दूंगा बल्कि। ಈಗ ಒಂದು ಉದಾಹರಣೆ ಕೊಡ್ತಾರೆ, ಎರಡು मैं आप ಬಂದಿಲ್ಲ. लोगों के सामने और ऑनलाइन के सामने भी कोई शर्म नहीं है, ಈಗ मैं बोलने जा रहा हूँ। ಈಗ ಹೇಳಕ್ಕೆ प्रभु ಇಷ್ಟಪಡ್ತಾರೆ, की महिमा है ये। ದೇವರಿಗಾಗಿ ಹೇಳೋರಾಗಿದ್ದಾರೆ. मेरी मम्मी ने बहुत साल पहले करीब छोटे वाले कीबोर्ड खरीदी थी, ಈಗ ದೇವ್ರಿಗೆ 92 में 8,000 का दिल्ली से। ಈಗ ಅವ್ರ ಅಮ್ಮ 92 ಅಲ್ಲೇ ಒಂದು ಕೀಬೋರ್ಡ್, ಚಿಕ್ಕ ಕೀಬೋರ್ಡ್ ತಗೊಂಡಿದ್ರು. कई सालों तक कीबोर्ड ऐसे रखा रहा। ಈಗ ತುಂಬಾ ವರ್ಷ ಅದು ಹಂಗೆ ಬಿದ್ದಿತ್ತು. वो कभी कभार बजाया करती थी। ಕೆಲವು ಟೈಮ್ ಅವರು ಅದು ಬಾರಿಸ್ತಾ ಇದ್ರು. हालेलुया। ಹಾಲೆಲೂಯಾ. 95 96 में थोड़ा बड़ा हुआ। ಈಗ ಇವ್ರು 95 96 ಅಲ್ಲಿ ಸ್ವಲ್ಪ डैडी ದೊಡ್ಡವರಾದಾಗ जब छुट्टियों पर आते थे, वो आर्मी ऑफिसर थे। ಅವರ ಅಪ್ಪ ಆರ್ಮಿ ಆಫೀಸರ್ ಆಗಿದ್ರು. ಅವ್ರ ಮನೆಗೆ वो देखते थे ಮಾತ್ರ कि ಬಂದ್ರು. मौसा और उनका लड़का वो नोटेशन से वो कीबोर्ड बजा रहे ಈಗ हैं। ಇವ್ರ ಚಿಕ್ಕಮ್ಮನ ಮಗ ಇದ್ರು, ಅವರೆಲ್ಲ ಸೇರಿ ಅವರು ಕೀಬೋರ್ಡ್ ಬಾರಿಸ್ತಾ ಇದ್ರು ಅಂತ ಅವ್ರು ನೋಡ್ತಾ ಇದ್ರು. उनके चक्कर में करते वो थे और मेरा इंटरेस्ट वो नहीं था, पिटता मैं था। ಈಗ ಅವರು ಅದು ಮಾಡ್ತಾ ಇದ್ರು, ಆದ್ರೂ ಇವ್ರು ಮಾಡ್ತಾ ಇರ್ಲಿಲ್ಲ ಅಂತ ಇವ್ರಿಗೆ ಹೊಡ್ತಾ ಇದ್ರು ಅವರಪ್ಪ. आमेन। ಆಮೇನ್. और मेरा उस समय मेमोरी इतना चलता भी नहीं था। ಈಗ ಅವರು ಆ ಟೈಮ್ ಅಲ್ಲಿ ಅವ್ರಿಗೆ ಜಾಸ್ತಿ ಯೋಚನೆ ಬರ್ತಾ ಇರ್ಲಿಲ್ಲ. हालेलुया। ಹಾಲೆಲೂಯಾ. सन 2000 में जब प्रभु ने मेरे को चुना, ಈಗ ದೇವರು ಇವ್ರಿಗೆ 20 सारे दान वरदानों के साथ साथ 2002 ಇಸ್ವಿಗೆ ಇವ್ರಿಗೆ ದೇವರು ಆಡಿಸುವಾಗ म्यूजिक का भी ज्ञान ಈಗ दिया। ದೇವರು ಇವ್ರಿಗೆ ಮ್ಯೂಸಿಕ್ ಕೊಟ್ರು. तो उन दिनों, ಆ ಟೈಮ್ ಅಲ್ಲಿ आज की डेट में मैं कई किस्म के बाजे बजा सकता हूँ और एक साथ तो 6 सिंथेसाइजर्स बजा सकता ಈಗ हूँ। 6 ಕೀಬೋರ್ಡ್ ಇವರು ಒಂದೇ ಪ್ರಭು ने ಸಲ इतना bless ಬಾರಿಸ್ತಾರೆ किया है। ಮತ್ತೆ ಎಲ್ಲಾ ರೀತಿ ಮ್ಯೂಸಿಕ್ ಸಿಸ್ಟಮ್ ಇವ್ರಿಗೆ ಬಾರಿಸಕ್ಕೆ ಬರುತ್ತೆ. हालेलुया। ಈಗ ದೇವರು ಅಂತ मेरे पास उन दिनों ಆಶೀರ್ವಾದ. जब मैं बजाने जाता था प्रभु के भवन में, ಈಗ ಅವರು ದೇವರ ಮನೆಯಲ್ಲಿ ಅದು ಬಾರಿಸಕ್ಕೆ ಹೋಗುವಾಗ तो मैं प्रभु वो छोटे से बाजे का धन्यवाद करता था। ಈಗ ಅವರು ಆ ಚಿಕ್ಕ ಹಾರ್ಮೋನಿಯಂ, ಆ ಚಿಕ್ಕ ಕೀಬೋರ್ಡ್ ಗಾಗಿ ಅವರು ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತಾ ಇದ್ರು. उसके अडाप्टर का धन्यवाद देता था। ಈಗ ಅಡಾಪ್ಟರ್ ಗಾಗಿ ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತಾ एक ಇದ್ರು. कवर खरीदा था 250 रुपए का उन ಈಗ दिनों। ಆ ಟೈಮ್ ಅಲ್ಲಿ उसका धन्यवाद देता था। ಅದ ಕವರ್ ಗಾಗಿ ಕೂಡ ಇವ್ರು ಸ್ತೋತ್ರ ಹೇಳ್ತಾ ಇದ್ರು. उसमें 5-6 सेल लगते थे एक साथ, पेंसिल सेल। ಈಗ ಆ ಟೈಮ್ ಅಲ್ಲಿ ಸೆಲ್ ಮೇಲೆ ಯೂಸ್ ಮಾಡ್ತಾ मैं ಇದ್ರು. उसका भी धन्यवाद देता था। ಅದಕ್ಕಾಗಿ ऐसे धन्यवाद देते देते मेरे पास 7-8 छोटे छोटे बाजे हो गए थे। ಈಗ ಇವರು ಕೊಡ್ತಾ ಇದ್ರು ಥ್ಯಾಂಕ್ಸ್ ಹೇಳ್ತಾ ये ಏನಾಯ್ತು, जो बॉन्गो है, कंजुरिया है, ये सब प्रभु ने मुझको देना चालू किया। मैंने प्रभु को धन्यवाद देना चालू किया। ಎಲ್ಲ ಮ್ಯೂಸಿಕ್ ಸಿಸ್ಟಮ್ मैंने प्रभु को दिया, प्रभु ने मेरे को दिया। ಈಗ ದೇವರು ಇವರಿಗೆ ಕೊಟ್ಟಿದ್ದು. हालेलुया। ಹಾಲೆಲೂಯಾ. इसलिए प्रभु कहता है कि तुम परख के देखो मैं क्या ही ಈಗ ದೇವರು नहीं ಹೇಳ್ತಾನೆ, ನೀನು ಪರೀಕ್ಷೆ ಮಾಡು, ನೋಡು, ನೀ ಪರೀಕ್ಷೆ ಮಾಡು. हम प्रभु को परखते ही नहीं है। हम तो इंसानों को परखते कि
कि वो मुझसे कितना प्यार करता है, वो मुझे कितना पैसा देता घर पे लगाता है, वो मुझे क्या करता है, वो मेरे लिए क्या नहीं करता है, मेरे लिए कितना सोचता है। ये सोचो, ये इम्पोर्टेंट नहीं है। इम्पोर्टेंट ये कि प्रभु तुम्हारे लिए क्या करता है, क्या क्या सोचता है, और तेरे मांगने से पहले वो देने की क्षमता रखता है। ಈಗ ನಮ್ಗೆ ಏನ್ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಮನುಷ್ಯರು ನಮ್ಮ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಇರಬಾರ್ದು, ಅದು ಮಹತ್ವಪೂರ್ಣ ಇರಬಾರ್ದು. ದೇವರ ನಿಮ್ಗಾಗಿ ನೀವು ದೇವರಿಗಾಗಿ ಮತ್ತೆ ನೀವು ದೇವರು ನಿಮ್ಗಾಗಿ ಏನೇನ್ ಮಾಡೋರು ಆಗಿದ್ದಾರೆ. हालेलुया, हालेलुया. प्रभु की स्तुति हो। ಪ್ರಭು ದೇವರ ನಾಮಕ್ಕೆ ಸ್ತುತಿ ಆಗ್ಲಿ. एक उदाहरण और देके लास्ट कर रहा हूँ। ಒಂದೇ ಉದಾಹರಣೆ ಕೊಟ್ಟು ಇವರು ಮುಗಿಸ್ತಾ ಇದ್ದಾರೆ. हम लोगों की एक बहुत बड़ी जमीन थी। ಈಗ ಅವರು ತುಂಬಾ ದೊಡ್ಡದು ಒಂದು ಜಮೀನ್ ಇತ್ತು ಅಲ್ಲಿ. बनाते समय बिल्डर ने काफी लूट लिया। ಈಗ ಮಾಡುವಾಗ ಬಿಲ್ಡರ್ ಏನೋ ಇದು ಮಾಡಿದ, उसमें से आज थोड़ी जमीन हमको बेचनी पड़ी, ಈಗ ಅದರಿಂದ ಒಂದು ಸ್ವಲ್ಪ ಭಾಗ ಅವರು क्योंकि ಮಾರಕ್ಕೆ वो ಆಯ್ತು. पैसा समय पर दे नहीं पाए थे, तो उन्होंने हमारे घर की लाइट को ही काट दिया था। ಈಗ ಅವರು ಕರೆಕ್ಟ್ ಆಗಿ ದುಡ್ಡು ಕೊಟ್ಟಿರ್ಲಿಲ್ಲ ಅಂದ್ರೆ ಇವರು ಲೈಟ್ और उन दिनों ಆ ದಿವಸ सबके घर बहुत दूर दूर हैं। ಈಗ ತುಂಬಾ ದೂರ 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 ಮನೆ ಇತ್ತು. मेजर सुब्रमण्यम का घर सबसे लास्ट में, ಈಗ ಮೇಜರ್ ಸುಬ್ರಹ್ಮಣ್ಯಂ ಮನೆ ತುಂಬಾ ದೂರ ಇತ್ತು. ब्रिगेडियर पारदे का थोड़ा सा दूर, ಇನ್ನೊಂದು ಕಡೆ ಇತ್ತು. लेफ्टिनेंट वीना फिलिप का घर उनके थोड़े से आगे दूर, ಈಗ सब ಯಾವ್ದೋ दूर दूर ಒಂದು था। ಬೇರೆ 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 और मैं ಇಲ್ಲ. जब दुआ करता था, मैं प्रभु को जब धन्यवाद देता था, मैं आपको बताऊं, आपको सच बताने जा रहा हूँ कि मैं एक एक के घर पे जितनी लाइटें जलती थी ना, गिनता था और मैं धन्यवाद देता ಈಗ था। ದೇವರು मेरे घर में 10 दिन तक की लाइट नहीं थी, मैं प्रभु को धन्यवाद देता था। प्रभु ने वो देखा और प्रभु ने मेरे को Even- पूरी लाइट लिया, और आज की डेट में तो पूरा सोलर पैनल दे के रखा है Even- कि अब कोई लाइट काटे भी Even- तो even कहाँ से ಎಲ್ಲ- काटेगा। इन्वर्टर भी है, सोलर पैनल भी है। ಈಗ ಈಗ ಅವರು ಬೇರೆಯವ್ರ ಮನೆದು ಲೈಟ್ ಇವ್ರ ಮನೆಗೆ ಲೈಟ್ ಕೊಡ್ತಾ ಇರ್ಲಿಲ್ಲ, ಬೇರೆಯವ್ರ ಮನೆಗೆ ಲೈಟ್ ಇದೆ ಅಂತ ಇವ್ರು ಸ್ತೋತ್ರ ಸ್ತೋತ್ರ लोग मेरे को ಮಾಡೋದು. बोलते तुम्हारे पास क्या है क्या नहीं है। ಈಗ ಇವ್ರ ಜನ अपनी दो चार चीजों के ऊपर वो आकर घमंड करते हैं। ಈಗ ಜನ ಇವ್ರು घमंड प्रभु की शैतान की ओर से, प्रभु की ओर से ಈಗ ತುಂಬಾ ಜನ ಹೇಳ್ತಾರೆ ನನ್ನ ಹತ್ರ ಇದೆ, ನಮಗೆ ಇದು ಇದೆ ಅದು ಇದೆ, ಆದ್ರೂ ಸೈತಾನಿಂದ कभी शायद झांसी जाओ और देखो मेरा घर, ಈಗ ಅಲ್ಲ ಝಾನ್ಸಿಗೆ ಹೋಗಿ ನನ್ನ ಅವ್ರ ಮನೆ ನೋಡ್ಲಿ ಅಂತ. बहुत बड़ा घर है, ಈಗ ತುಂಬಾ ದೊಡ್ಡದು ಮನೆ ಇದೆ. पूरे छत पे पैनल्स लगे हुए ಈಗ हैं, ಎಲ್ಲಾ ಕಡೆ ಸೋಲಾರ್ ಪ್ಯಾನಲ್ ಇದೆ. दोनों जगह पर ऊपर और नीचे इन्वर्टर्स लगे पड़े हैं। ಈಗ ಇನ್ವರ್ಟರ್ ಇದೆ ಅವ್ರ ಮನೆಗೆ. यूपी की लाइट गोल होती है बारिश के समय पर, ಈಗ ಯುಪಿದ ಲೈಟ್ ಎಲ್ಲ ಹೋಗ್ಬಿಡತ್ತೆ, इन्वर्टर तो है ना। ಇನ್ವರ್ಟರ್ ಮಾತ್ರ ನಡೀತಾನೆ ಇರುತ್ತೆ. कनेक्शन चेंज किया, सोलर आया। ಈಗ कनेक्शन चेंज ಮಾಡಿದ್ರೆ ಸೋಲಾರ್ ಬರುತ್ತೆ. प्रभु को धन्यवाद उन दिनों दिया था, तो प्रभु ने 20 साल के बाद 22 साल के बाद वो आशीष दिया। ಈಗ ದೇವರಿಗೆ ನಾವು ಆ ಟೈಮ್ ಅಲ್ಲಿ वो किसी का कर्जदार नहीं रखता। ಒನ್ ಟೈಮ್ ಅಲ್ಲಿ तूने अगर धन्यवाद दिया है मोबाइल फोन के लिए, किसी खाने के लिए, पीने के लिए, तो प्रभु कर्जदार नहीं रखेगा। ಈಗ तूने अगर प्रभु के दास की सुधीरे वचन कहता, एक याद आ गया, मत्ती रचित सुसमाचार 7वें अध्याय में जब वो क्रूस में था, ಈಗ ದೇವರ ಅಲ್ಲಿ ಈಗ ಇಲ್ಲಿ ಇವರು ಏನ್ जब ಹೇಳೋರಾಗಿದ್ದಾರೆ उसको प्यास लगी, ಈಗ ದೇವರು ಇವ್ರಿಗೆ ಏನ್ ಹೇಳಿದ್ರೆ, ನೀವು ದೇವರ ದಾಸಿಂದ ನೀವು ಇದು ಏನಾಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ನೀವು ನೋಡಿದ್ರೆ ಅಲ್ಲಿ ಅದಕ್ಕಾಗಿ ಒಂದು ಉದಾಹರಣೆ ಕೊಡ್ತಿದ್ದಾರೆ. ಕ್ರೂಜೆ ಮೇಲೆ ದೇವರು ಇದ್ದಾಗ ದೇವರಿಗೆ ತುಂಬಾ ಭಯಕ್ಕೆ ಆಯ್ತು. और जब उसने पानी मांगा, ಈಗ ಆ ಯೇಸು जब उसका ಸ್ವಾಮಿ ನೀರ್ बीपी डाउन हो ಕೇಳಿದ್ರು. गया, धूप बहुत, ಈಗ पसीना ತುಂಬಾ बहुत, ತುಂಬಾ ಬಿಸಿಲು खून निकल रहा है, दर्द है। ಬಿಸಿಲು ಇತ್ತು. ಆಮೇಲೆ ಏನಾಯ್ತು, ಅವ್ರಿಗೆ ತುಂಬಾ ಬಾಯಾರಿಕೆ ಆಯ್ತು. उसने ತುಂಬಾ पानी ಬಾಯಾರಿಕೆ मांगा ಆಯ್ತು. तो सिरका दिया गया, ಈಗ ಅವ್ರಿಗೆ ಏನ್ ಕೊಟ್ರು, ಒಂದು ಹುಳಿ ರಸ ಕೊಟ್ರು. ಹುಳಿ ರಸ जो आपके किचनों में पाया जाता है। ಈಗ ಕಿಚನ್ಸ್ ಅಲ್ಲಿ ನಮ್ಗೆ ಹುಳಿ ರಸ ಇರುತ್ತೆ. हालेलुया। ಹಾಲೆಲೂಯಾ. तब उसने कहा, ಆವಾಗ ಅವ್ರು ಹೇಳಿದ್ರು, यदि किसी ने मेरे दास की सुधि ली, ಈಗ ನನ್ನ ದಾಸ ನನ್ನ ಸೇವೆ ಮಾಡೋರ್ಗೆ इसका ಯಾರು, मतलब उसने मेरी सुधि ली। ಈಗ ಯಾರು ನನ್ನ ಸೇವೆ ಮಾಡೋರ್ಗೆ ನೋಡ್ಕೊಂತಾರೆ ಅವ್ರು ನನ್ಗೆ ನೋಡಂಗೆ ಆಗಿದೆ. यदि किसी ने मेरे दास को दान दिया, ಈಗ ಯಾರು ನನ್ನ ಸೇವಕರಿಗೆ ಯಾರು ದಾನ इसका मतलब ಕೊಡ್ತಾರೆ, तूने मुझे दिया। ಈಗ ಅದ ಅಂದ್ರೆ ನೀನ್ ನನಗೆ आज ಕೊಟ್ಟಿದ್ಯಾ ಅಂತ. शांता ने मिठाइयाँ लाई है, ಈಗ उसे ಶಾಂತ मेरे लिए ಸಿಕ್ಕ. नहीं वरन प्रभु के लिए लाई। ಈಗ ಅವ್ರಿಗಾಗಿ ಇಲ್ಲ, उससे मेरी ದೇವರಿಗಾಗಿ सुधि ली। ತಂದಿದ್ದೀರ. ದೇವರಿಗಾಗಿ ತಗೊಂಡ್ ಬಂದಿದ್ದಾರೆ. हालेलुया। ಹಾಲೆಲೂಯಾ.
अगर हम अपने ही दास के, अपने पति की, अपने बीवी के, अपने बच्चों की सुधि नहीं लेते तो फिर कोई हमारी सुधि नहीं लेगा। ಈಗ ನಾವು ನಮ್ಮ ಗಂಡ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ನಾವು ಕೇಳೋರಾಗಿಲ್ಲ ಅಂದ್ರೆ ಬೇರೆ ಯಾರೋ ಅವ್ರಿಗೆ ಕೇಳೋರಾಗಿರ್ತಾರೆ. अपनों के लिए तो बहुत लोग करते हैं, गैरों के लिए करके बताओ। ಈಗ ಎಲ್ಲರೂ ಒಬ್ಬರೊಬ್ಬರ ಅವ್ರ ಮನೆಗಾಗಿ ಎಲ್ಲರೂ ಮಾಡ್ತಾರೆ, ಬೇರೆಯವ್ರಿಗಾಗಿ ಮಾಡಿ ತೋರಿಸಿ. कंजूसी पने का पसीना ಈಗ बह करके बह जाएगा। ಕಂಜೂಸ ಆಗಬೇಡಿ ಆಯ್ತಾ, ಆ ಬೆವರು ಹೋಗ್ಬಿಡುತ್ತೆ. हालेलुया, ಹಾಲೆಲೂಯಾ. प्रभु की स्तुति हो, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. प्रभु की प्रशंसा हो। प्रभु बड़े और हम कड़े, हम कटे। ದೇವರ ನಾಮಕ್ಕೆ ಕರ್ತನ ನಾಮಕ್ಕೆ ಸ್ತುತಿ ಆಗಲಿ. मसीह में मेरे लोगों, ಈಗ ದೇವರಲ್ಲಿ ನಮ್ಮ ಪ್ರಿಯರೇ, प्रभु के लिए करना सीखे तो प्रभु आपके लिए ಈಗ करना करेगा, ದೇವರಿಗಾಗಿ ನೀವು ಮಾಡ್ತಾ करवाएगा। ಇದ್ರಿ, ಅದಕ್ಕಾಗಿ ದೇವರು ನಿಮ್ಗೆ ಮಾಡೋರಾಗಿದ್ದಾರೆ. आमेन। ಆಮೆನ್. प्रभु आप सबको आशीषित करे। ದೇವರು ಎಲ್ಲರಿಗೂ ಆಶೀರ್ವಾದ ಕೊಡ್ಲಿ. ಆಮೆನ್. आमेन। ಆಮೆನ್. ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ಅಣ್ಣಾಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಸೌಲನ ಪೊಲನಾಗೆ ಮಾರ್ಪಡಿಸಿ ಹೊಸ ಜೀವ ತಂದಾತ ನೀನು. ಸೌಲನ ಪೊಲನಾಗೆ ಮಾರ್ಪಡಿಸಿ ಹೊಸ ಜೀವ ತಂದಾತ ನೀನು. ನೀನೊಂದು ಮಾತು ಹೇಳಿದರೆ ನನಗೆ ಅದೇ ಸಾಕು ಒಡೆಯ. ನೀನೊಂದು ಮಾತು ಹೇಳಿದರೆ ನನಗೆ ಅದೇ ಸಾಕು ಒಡೆಯ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಅಣ್ಣಾಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ಅಣ್ಣಾಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ನೀನೊಂದು ಮಾತು ಹೇಳಿದರೆ ಅದೇ ನನಗೆ ಸಾಕು ಒಡೆಯ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಸ್ತೋತ್ರ ದೇವರೇ, ಸ್ತೋತ್ರ ಅಪ್ಪ, ಪರಿಶುದ್ಧನಾದ ದೇವರೇ, ಉನ್ನತನಾದ ದೇವರೇ ಅಪ್ಪ, ಸ್ತೋತ್ರ ಸ್ವಾಮಿ. ನಮ್ಮ ಹೃದಯದಲ್ಲಿ ಸ್ವಾಮಿ ನೀನು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಹೌದಪ್ಪ, ಇಷ್ಟೊತ್ತು ಕರ್ತನೆ ಸಪ್ಪ ನೀನು ಆಕೆಗಳು ಹಂಚ್ಕೊಳ್ಳುವಂತೆ ಸಪ್ಪ ನಿನ್ನ ದಾಸರು ದಾಸಿ ಸಂಗಡ ಕರ್ತನೆ ನೀನು ಪವಿತ್ರಾತ್ಮನೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ನಾವು ಹೇಗೆ ಇರಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಸ್ವಾಮಿ ಅಪ್ಪ ನೀನು ದಾಸರ ಸಂಗಡ ಕರ್ತನೆ ನೀನು ಮಾತಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಏಸಪ್ಪ. ಹೌದು ಸ್ವಾಮಿ ಏಸಪ್ಪ ದೇವರೇ, ನಮಗಾಗಿ ಕರ್ತನೆ ಬದುಕದಾಗಿ ಏಸಪ್ಪ ಅಪ್ಪ ಇತರರಿಗಾಗಿ ಕರ್ತನೆ ನಾವು ಸ್ವಾಮಿ ಉಪಯೋಗವಾಗಿ ಇರುವಂತೆ ನಮ್ಮನ್ನು ಆಶೀರ್ವದಿಸಿರಿ ದೇವರೇ. ಈ ವಾಕ್ಯದ ಮೇರೆಗಳಿಗೆ ಸ್ವಾಮಿ ನಮ್ಮನ್ನು ನಡೆಸಿರಿ ಅಪ್ಪ. ಅಪ್ಪ ದೇವರೇ ಸ್ವಾಮಿ, ಕಡೆಗಾದ ಅಭಿಷೇಕ ದೇವರೇ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಏಸಪ್ಪ. ಸ್ತೋತ್ರ ದೇವರೇ, ಸ್ತೋತ್ರ ಅಪ್ಪ. ಅಪ್ಪ ಸಾಧನ ಶಿಷ್ಯರಿಗಾಗಿ ಸ್ತೋತ್ರ ಮಾಡ್ತೀವಪ್ಪ. ಅವ್ರ ಮೇಲೆ ಕರ್ತನೆ ಅಗ್ನಿ ಅಭಿಷೇಕ ಕೊಡಿರಿ ಏಸಪ್ಪ. ಅಪ್ಪ ಅವ್ರ ಕೊರತೆಗಳಿಗೆ ಏನೇ ಇದ್ರು ನೀಗಿಸಿದ್ಕು ನೀನು ಶಕ್ತ ನೀನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಪಾಸ್ಟರ್ಗಾಗಿ ಸ್ತೋತ್ರ ದೇವರೇ ಅಪ್ಪ, ಇನ್ನೂ ಹೆಚ್ಚೆಚ್ಚಾಗಿ ಕರ್ತನೆ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ ದೇವರೇ, ಸ್ತೋತ್ರ ಅಪ್ಪ. ಅಪ್ಪ ಸುಶೀಲಮ್ಮಗಾಗು ಸ್ತೋತ್ರ ಅಪ್ಪ. ಅವ್ರ ಕುಟುಂಬ ಎಲ್ಲ ದೇವರೇ ನಿನ್ನ ಸನ್ನಿಧಿನಲ್ಲಿ ಬಂದು ಕರ್ತನೆ ಅಡ್ಡ ಬೀಳುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ. ಈ ವಚನಗಳು ಕರ್ತನೆ ನಮ್ಮ ಜೀವನದಲ್ಲಿ ಅಪ್ಪ, ನಮ್ಮ ಕುಟುಂಬಗಳಲ್ಲಿ ಕರ್ತನೆ ಯಾರ್ಯಾರೆಲ್ಲ ಸ್ವಾಮಿ ಅಪ್ಪ ಕೇಳಿದಾರ ಸ್ವಾಮಿ ಅವರ ಜೀವಿತದಲ್ಲಿ ನೆರವೇರಲಿ ಕರ್ತನೆ ಯೇಸು ನಾಮದಲ್ಲಿ. ಹೌದು ಕರ್ತನೆ ಸಪ್ಪ ದೇವರೇ, ನೀವು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಕರ್ತನೆ ಸಪ್ಪ. ಅಪ್ಪ ನಮ್ಮನ್ನು ಕೂಡ ಇಲ್ಲಿ ಕರೆದುಕೊಂಡು ಬಂದಿದ್ದಕ್ಕಾಗಿ
ನಿನಗೆ ಕೋಟಿ ಕೋಟಿ ವಂದನೆ ಏಸಪ್ಪ. ಅಪ್ಪ ಎಲ್ಲವನ್ನು ನಿನ್ನ ಕರದಲ್ಲೇ ಒಪ್ಪಿಸ್ಕೊಡ್ತೀವಪ್ಪ. ಆದಿಯು ನೀನು ಅಂತ್ಯವೂ ನೀನಾಗಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಎಲ್ಲ ನಿನ್ನ ಪಾದದಲ್ಲಿ ಇಟ್ಟು ಯೇಸು ನಾಮದಲ್ಲಿ ಬೇಡುತ್ತಾ ಇದ್ದೇನೆ ತಂದೆಯಾದ ದೇವರೇ. ಆಮೆನ್. Lord, be thy name, thy kingdom come, thy will be done in earth as it is in heaven. Give us our daily bread and forgive us as you forgive those who trespass against us. Yes, O Lord, deliver us from evil. Thy kingdom come, in the mighty name of Jesus. Amen. Amen. Senior pastor for benediction. Hallelujah. Thank you, Pastor Sadhna. Before I offer a benediction in Jesus' name, please bow your heads and close our eyes. The grace of the Lord Jesus Christ, the love of God, and the fellowship of covenant be with you, especially in this church until you come. Amen. God bless you. ಈಗ ಎಲ್ಲರಿಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಿ ಎಲ್ಲರಿಗಾಗಿ